ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ಸೀನ್ಗಳು ನಡುವಾಗ ಅಲ್ಲಿ ಒಂದು ಯಾವ್ದಾದ್ರು ಒಂದು ಡೈಲಾಗ್ ಕೋಪ ಮಾಡೋಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಪಂಚಾಯತ್ ಇಟ್ಕೊಂಡು ವಿಡಿಯೋ ಮಾಡಿ ಉಪ್ಪು ಪಂಚಾಯತ್ ಹೋಗ್ತಾರಲ್ಲೇ ಅಲ್ಲಿ ಹೋಗಿದ ತಕ್ಷಣ ಮತ್ತೆ ರೊಮ್ಯಾಂಟಿಕ್ ಜಗಳ ನಡೆಯುತ್ತೆ. ಸಿನಿಮಾಗಳು ಒಂದು ಡಬ್ಬಿಂಗ್ ಅಂದ್ರೆ 500 ಸಿನಿಮಾ ಹತ್ರ ಮಾಡಿದ್ದೀನಿ. ಸರ್, ಇವಾಗ ಅಲ್ಲು ಅರ್ಜುನ್ ಸರ್ಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಗೆ ಮ್ಯಾಚ್ ಮಾಡೋದು ನಿಮ್ಮ ವಾಯ್ಸ್ ಕಷ್ಟ ಆಯ್ತಾ? ವಾಯ್ಸ್ ನ ಓಕೆ ಮಾಡ್ತಾ ಇಲ್ಲ ಅಂತ ಅಲ್ಲಿಂದ ರೆಸ್ಪಾನ್ಸ್ ನೋಡಿದಾಗ ಎಲ್ಲರೂ ಹೇಳೋದು ಒಂದೇ, ನಮ್ದು ಲಿಪ್ಸಿಂಗ್ಸ್ ಇದೆಯಲ್ಲ ತುಂಬಾ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತದೆ. ಅಲ್ಲು ಅರ್ಜುನ್ ಸ್ವತಃ ಅವರೇ ಕೊಟ್ಟಿಕೊಂಡು ಪ್ರತಿಯೊಂದು ಲ್ಯಾಂಗ್ವೇಜ್ ನೋಡ್ತಾ ಇದ್ದಾರೆ. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SS ಟಿವಿ, ನಾನು ಅಶ್ವಿನಿ. ಇದೇ ತಿಂಗಳು ಡಿಸೆಂಬರ್ 5 ಗೆ ಏನ್ ರಿಲೀಸ್ ಆಯ್ತು ಪುಷ್ಪ 2 ಮೂವಿ ಸಖತ್ತಾಗಿ ಸೌಂಡ್ ಮಾಡಿದೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಕನ್ನಡದಲ್ಲಿ ಪುಷ್ಪ 2 ಅನ್ನ ಯಾರೆಲ್ಲ ನೋಡಿ ಎಂಜಾಯ್ ಮಾಡಿದೀರಾ ಅದಕ್ಕೆ ಕಾರಣರಾದಂತ ರತನ್ ಸರ್ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮ್, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದೇ ಡಿಸೆಂಬರ್ 5 ಗೆ ಪುಷ್ಪ 2 ರಿಲೀಸ್ ಆಗಿತ್ತು. ಹಾಗೆ 2021 ನಲ್ಲಿ ಪುಷ್ಪ 1 ರಿಲೀಸ್ ಆಗಿತ್ತು. ಪುಷ್ಪ 1 ರಿಲೀಸ್ ಆದಾಗ ಏನ್ ಆಕ್ಚುಲಿ ನೋಡಿದಾಗ ಆ ವಾಯ್ಸ್ ಕೇಳಿದಾಗ ಕನ್ನಡದಲ್ಲಿ ಏನ್ ರಿಲೀಸ್ ಆಗಿತ್ತು ನೋಡಿದಾಗ ಎಲ್ಲೋ ಒಂದ್ ಕಡೆ ಕಳೆದು ಹೋಗ್ಬಿಟ್ಟಿದ್ವಿ. ನೋಡಿದಾಗ ಅದು ಅಷ್ಟು ಇಷ್ಟ ಆಗಿದೆ. ಯಾಕಂದ್ರೆ ಆ ಮ್ಯಾನರಿಸಮ್ಗೆ ತಕ್ಕಂಗೆ ವಾಯ್ಸ್ ಕೂಡ ಅಷ್ಟೇ ಸಕ್ಕದಾಗಿ ಮ್ಯಾಚ್ ಆಗಿತ್ತು. ಸೊ ಇವಾಗ ಪುಷ್ಪ 2 ರಿಲೀಸ್ ಆಗಿದೆ. ಹೇಗಿದೆ ಸರ್ ಈ ರೆಸ್ಪಾನ್ಸ್? ಮೊದಲಿಗೆ ಪುಷ್ಪ 2 ನ ಇಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಮಾಡಿದಂತಹ ಎಲ್ಲ ಅಭಿಮಾನಿಗಳಿಗೆ, ಚಿತ್ರಪ್ರೇಮಿಗಳಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದ ಹಾಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೂ ಕೂಡ. ಪುಷ್ಪ 1 ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಮಂಜುನಾಥ್ ಅಂತ ಇದ್ದಾರೆ ಡೈರೆಕ್ಟರ್, ಡಬ್ಬಿಂಗ್ ಡೈರೆಕ್ಟರ್, ಅವ್ರಿಗೆ ಮುಖ್ಯವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ನನ್ನ ವಾಯ್ಸ್ ನ ಫಸ್ಟ್ ಅವರು ಕಳಿಸಿ ಟೀಮ್ಗೆ ಇದು ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಅಂತ ಪುಷ್ಪ ಟೀಮ್ ಕಳಿಸಿ ರೆಫರ್ ಮಾಡಿದ್ದು. ಸೊ ಅಲ್ಲಿ ತನಕ ನಾನು ಡಬ್ಬಿಂಗ್ ಮಾಡ್ತಾ ಇದ್ದೆ, ಎಲ್ಲ ಸಿನಿಮಾಗಳು ಮಾಡ್ತಾ. ಈ ದೊಡ್ಡ ಮಟ್ಟದ ಒಂದು ಬಜೆಟ್ ಇರುವಂತ ಸಿನಿಮಾನ ಅದೇ ಫಸ್ಟ್ ನಾನು ಮಾಡಿದಿತ್ತು. ಸೊ ಅವರು ಅಲ್ಲಿ ಕಳ್ಸಿಕೊಟ್ಟಾದ್ಮೇಲೆ ಅವರು ಓಕೆ ಇದಕ್ಕೆ ಸ್ವಲ್ಪ ಬೇಸ್ ಮಿಕ್ಸ್ ಮಾಡಿದ್ರೆ ಈ ವಾಯ್ಸ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅಪ್ರೂವ್ ಮಾಡಿ, ಆಮೇಲೆ ಅರ್ಧ ಸಿನಿಮಾ ಆಗೋ ತನಕ ಪುಷ್ಪ 1 ಟೈಮಲ್ಲಿ ಅರ್ಧ ಸಿನಿಮಾ ಆಗೋ ತನಕ ಕನ್ಫರ್ಮ್ ಇಲ್ಲ ಈ ವಾಯ್ಸ್ ನ ಓಕೆ ಮಾಡ್ತಾರಿಲ್ಲ ಅಂತ ಮಂಜುನಾಥ್ ಸರ್ ಹೇಳಿದ್ರು. ರತನ್ ಗೊತ್ತಿಲ್ಲ, ಕಳ್ಸಿದೀವಿ. ಯಾಕಂದ್ರೆ ಒಟ್ನಲ್ಲಿ ವಾಯ್ಸ್ ಮ್ಯಾಚ್ ಆಗ್ಬೇಕು, ಬಾಡಿ ಲ್ಯಾಂಗ್ವೇಜ್ ಮ್ಯಾಚ್ ಆಗ್ಬೇಕು, ಒರಿಜಿನಲ್ ಮೂವಿ ತರ ಅನ್ನಿಸ್ಬೇಕು. ಸೊ ಆಮೇಲಿಂದ ಸೆಕೆಂಡ್ ಹಾಫ್ನು ಮಾಡಿಸಿದ್ರು. ಅವಾಗ ಒಂದು ಮಟ್ಟ ಕನ್ಫರ್ಮ್ ಆಯ್ತು ಮಾಡಿಸ್ತಾರೆ ಅಂತ. ಬಟ್ ತುಂಬಾ ಟೈಮ್ ತಗೊಂಡು ಮಂಜುನಾಥ್ ಸರ್ನು ಅಷ್ಟೇ, ವರದರಾಜ್ ಸರ್ನು ಅಷ್ಟೇ, ವರದರಾಜ್ ಸರ್, ಸುಕುಮಾರ್ ಸರ್ ಎಲ್ಲರೂ ವಾಯ್ಸ್ ಇಷ್ಟಪಟ್ಟು ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ತುಂಬಾ ಟೈಮ್ ತಗೊಂಡು ಮಾಡಿದ್ದು ಸಿನಿಮಾ ಪುಷ್ಪ 1. ಆಮೇಲೆ ಅದಂಗೆ ಕ್ಯಾರಿ ಆಯ್ತು, ಪುಷ್ಪ 2 ಕ್ಯಾರಿ ಆಯ್ತು. ಪುಷ್ಪ 1 ಸಕ್ಸಸ್ ಆಯ್ತು, ಪುಷ್ಪ 2 ದೊಡ್ಡ ಮಟ್ಟದ ಸಕ್ಸಸ್ ಆಯ್ತು. ಖುಷಿ ಇದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲೂ ಕೂಡ ಆಲ್ಮೋಸ್ಟ್ 120 ಕ್ರೋರ್ಸ್ ಕ್ರಾಸ್ ಆಗಿದೆ ಅನ್ಸುತ್ತೆ. ಇಲ್ಲಿನ ಕಲೆಕ್ಷನ್ ಕೂಡ ತುಂಬಾ ಒಳ್ಳೆ. ಆಕ್ಚುಲಿ ಪುಷ್ಪ ಮೂವಿ ನೋಡಿದಾಗ ಅಲ್ಲು ಅರ್ಜುನ್ ಸರ್ ವಾಯ್ಸೇ ಮರ್ತೋಗ್ಬಿಡುತ್ತೆ. ಯಾಕಂದ್ರೆ ಕನ್ನಡದಲ್ಲಿ ನೋಡಿದಾಗ, ಯಾಕಂದ್ರೆ ಅವರು ಕನ್ನಡ ಮಾತಾಡಿದಾಗ ಹೆಂಗೆ ಇರ್ತಿತ್ತೇನೋ ಅನ್ನೋಷ್ಟು ಚೆನ್ನಾಗಿ ಬಂದಿರೋದ್ರಿಂದ ಅವ್ರ ವಾಯ್ಸೇ ಮರ್ತೋಗ್ಬಿಡುತ್ತೆ ನಮ್ಗೆ. ಅಷ್ಟೇ ಸಖತ್ತಾಗಿ. ಅದು ಅಲ್ಲೇ ಇವಾಗ ಆ ಲ್ಯಾಂಗ್ವೇಜ್ ಫುಲ್ ಕಂಪ್ಲೀಟ್ ಸ್ಲ್ಯಾಂಗ್ ಚೇಂಜ್ ಆಗಿದೆ. ಯಾಕಂದ್ರೆ ಕೋಲಾರ ಸೈಡ್ ಮಾತಾಡ್ತಾರೆ. ನಿಮ್ ನೋಡಿದಾಗ ನೀವು ಹಾಗ ಅನ್ಸಲ್ಲ. ಅಲ್ಲಿ ಹೇಗೆ ಸರ್ ಈ ಕೋಲಾರ ಸೈಡ್ ಸ್ಲ್ಯಾಂಗ್ ಅನ್ನು ಯೂಸ್ ಮಾಡುವಾಗ ಕಷ್ಟ ಆಯ್ತಾ ಹೇಗೆ? ಇಲ್ಲ, ಕಷ್ಟ ಏನಿಲ್ಲ. ಅಂದ್ರೆ ನಾನು ಬೇಸಿಕಲಿ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಇರೋದ್ರಿಂದ ನಾನು ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಮಾತಾಡಿದೀನಿ, ಮಂಗಳೂರು ಲ್ಯಾಂಗ್ವೇಜ್ ಮಾತಾಡಿದೀನಿ, ಕೋಲಾರ ಲ್ಯಾಂಗ್ವೇಜ್ ಮಾತಾಡಿದೀನಿ. ಬಟ್ ತುಂಬಾ ಚೆನ್ನಾಗಿ ವರದರಾಜ್ ಸರ್ ಎಲ್ಲ ತುಂಬಾ ಚೆನ್ನಾಗಿ ಸ್ಕ್ರಿಪ್ಟಿಂಗ್ ಮಾಡಿದ್ರು. ಅಂದ್ರೆ ಆಲ್ಮೋಸ್ಟ್ ನಮ್ದೇನಂದ್ರೆ ತೆಲುಗುಗೂ ಕನ್ನಡಗೂ ಏನ್ ತುಂಬಾ ಸಿಮಿಲಾರಿಟೀಸ್ ಅಂದ್ರೆ ನಮ್ ಲಿಪಿ ಒಂದೇ ಇರೋದ್ರಿಂದ ಆಲ್ಮೋಸ್ಟ್ ಸೇಮ್ ಇರುತ್ತೆ. ನಮ್ಮ ವರ್ಬಲ್ ಆಕ್ಸೆಂಟ್ ಸೇಮ್ ಇರುತ್ತೆ. ಆಮೇಲೆ ಚಿತ್ತೂರ್ ಭಾಗ ಅಲ್ಲಿಂದ ಆಂಧ್ರ ಸ್ಟಾರ್ಟ್ ಆದಾಗಿಂದ ಕನ್ನಡ ಮಿಕ್ಸ್ ತೆಲುಗುನೇ ಅಲ್ಲಿ. ಸೊ ನಮ್ ಈಸಿ ಆಯ್ತು, ಅವ್ರು ಸ್ಕ್ರಿಪ್ಟಿಂಗ್ ಮಾಡಿದಾಗ ಈಸಿ ಆಯ್ತು. ಆಮೇಲೆ ಚೆನ್ನಾಗಿ ಹೇಳ್ತಿದ್ರು. ತುಂಬಾ ಟೈಮ್ ತಗೊಂಡು ಇಲ್ಲ ಇದು ಹಿಂಗೆ ಬೇಕು, ಈ ಸ್ಲ್ಯಾಂಗ್ ಹಿಂಗೆ ಎಂಡ್ ಆಗ್ಬೇಕು, ಒಂದು ಅನ್ನೋದು ಕೂಡ ಅವ್ರು ಟೇಕ್ ಇಲ್ಲ ಇದು ಬೇಡ, ಈ ತರ ಬೇಡ, ಹಿಂಗ್ ತಗೋ ಅಂತ ಹೇಳಿ ಮಾಡಿಸಿದ್ದು. ಸೊ ಕಷ್ಟ ಏನಾಗಿಲ್ಲ, ಬಟ್ ಪ್ರಿಪೇರ್ ಮಾಡಿ ಮಾಡ್ತಾ ಇದ್ವಿ ಎಲ್ಲಾನು. ಅದೇ ನಿಮ್ದು ಫಸ್ಟ್ ಅಂದ್ರೆ ದೊಡ್ಡ ಪ್ರಾಜೆಕ್ಟ್ ಇದು ಫಸ್ಟ್ ಅಂತ ಹೇಳಿದ್ರು, ಪುಷ್ಪ ಮೂವಿ ಅಂತ ಹೇಳಿದ್ರು. ಅಲ್ಲು ಅರ್ಜುನ್ ಸರ್ಗೆ ನೀವು ವಾಯ್ಸ್ ಕೊಡ್ತೀರಿ ಅಂತ ಹೇಳಿದಾಗ ನಿಮ್ಮ ರೆಸ್ಪಾನ್ಸ್, ರಿಯಾಕ್ಷನ್ ಹೇಗಿತ್ತು? ಅದು ನನ್ ಮೊದ್ಲಂತೂ ನಂಬಕ್ ಆಗ್ಲಿಲ್ಲ. ಸೊ ಫಸ್ಟ್ ಹೆಂಗೆ ಅಂದ್ರೆ ಕೇಳು, ನಿನ್ನ ವಾಯ್ಸ್ ಸ್ಯಾಂಪಲ್ ಕಳ್ಸು, ನಾನು ಯಾವ್ದೋ ಒಂದು ರೆಫರ್ ಮಾಡ್ಬೇಕು, ಅಲ್ಲು ಅರ್ಜುನ್ ಅವ್ರಿಗೆ ರೆಫರ್ ಏನೋ ತಳ್ಳಿಟ್ಕೊಂಡು ಕಳ್ಸು ಅಂತ ಹೇಳಿ. ಸೊ ನಾನು ಅವಾಗ ಅಲಾ ವೈಕುಂಠಪುರಂలో ಒಂದ್ ಬಿಟ್ ತಗೊಂಡು ಅದಕ್ಕೆ ಮ್ಯಾಚ್ ಆಗೋ ತರ ಅದ್ರಲ್ಲಿ ಬೇರೆ ಸ್ಟೈಲ್ ಇತ್ತು. ಅಲಾ ವೈಕುಂಠಪುರಂలో ಒಂಥರ ಕ್ಲಾಸ್ ಅದು. ಇದು ಸ್ವಲ್ಪ ರಗಡ್ ಇತ್ತಲ್ಲ, ಗೊತ್ತಿಲ್ಲ ಇದು ಪುಷ್ಪಗೆ ಅಂತ, ಅದಕ್ಕೆ ಮ್ಯಾಚ್ ಆಗೋ ತರ ಸ್ವಲ್ಪ
ವಾಯ್ಸ್ ಮಾಡ್ಯುಲೇಷನ್ ಮಾಡಿ ಕಳ್ಸಿದ್ದೆ. ಅದಾದ್ಮೇಲೆ ಒಂದ್ಸತಿ ಸರಿ ಬನ್ನಿ ಅಂತ ಕರೆದಾಗ ನನ್ಗೆ ಅಲ್ಲೂ ಡೌಟ್ ಪಕ್ಕ ಅಂತ ಇರುತ್ತೆ ಆಬ್ವಿಯಸ್ಲಿ. ಅವಾಗ್ಲೇನೆ ಒಂದು ಹೈಪ್ ಇತ್ತು ಪುಷ್ಪಾಗೆ, ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದ್ಬಿಟ್ಟು ಫಸ್ಟ್ 2 ರೀಲ್ ಮಾಡಿಸಿದ್ರು. ಫಸ್ಟ್ 1 ರೀಲ್ ಮಾಡಿಸಿದ್ರು ಫಸ್ಟ್ ದಿನ ಮಾತ್ರ ಪುಷ್ಪ 1 ನಲ್ಲಿ. ನೋಡೋಣ ಸರಿ ಮ್ಯಾಚ್ ಆಗ್ತಾ ಇದೆ ನೋಡೋಣ ಅಂತ ಹೇಳಿದ್ರೆ ಓಕೆ ಸ್ವಲ್ಪ ಅವ್ರ ಕಾನ್ಫಿಡೆನ್ಸ್ ನನಗೂ ಕೊಡ್ತಾ ಹೋದ್ರು, ಚೆನ್ನಾಗಿ ಬರ್ತಾ ಇದೆ ಮಾಡು ಅಂತ. ಆಮೇಲಿಂದ ಅಂತೂ ತುಂಬಾ ಅಂದ್ರೆ ಅಲ್ಲಿಂದ ರೆಸ್ಪಾನ್ಸ್ ನೋಡಿದಾಗ ಎಲ್ರು ಹೇಳೋದು ಒಂದೇ, ನಾನು ಕಂಡ್ಕೊಂಡಿದ್ದು ಅಷ್ಟೇನೆ, ಆಲ್ಮೋಸ್ಟ್ ಮ್ಯಾಚ್ ಆಯ್ತು. ಆಮೇಲೆ ನಮ್ದು ಲಿಪ್ ಸಿಂಕ್ ಇದೆಯಲ್ಲ ತುಂಬಾ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತದೆ. ನಮ್ದೆಲ್ಲೂ ಲಿಪ್ ಸಿಂಕ್ ಆಗದಿರೋದು, ಔಟ್ ಸಿಂಕ್ ಕುಡಿಯೋದು ಅಥವಾ ಲಿಪ್ ಮುಗ್ದೋದಾದ್ಮೇಲೆ ಕೂಡ ಡೈಲಾಗ್ ಕಂಟಿನ್ಯೂ ಏನು ಆಗ್ತಾ ಇಲ್ಲ. ಕರೆಕ್ಟ್ ಎಕ್ಸಾಕ್ಟ್ ತೆಲುಗು ಹೆಂಗಿತ್ತು ಅದೇ ತರ ಮ್ಯಾಚ್ ಆಯ್ತು. ಸೊ ತುಂಬಾ ಖುಷಿ, ನನ್ಗಂತೂ ಹೆವಿ ಎಕ್ಸೈಟ್ಮೆಂಟ್. ಆಮೇಲೆ ಫಸ್ಟ್ ಎಲ್ಲ ಏನಂದ್ರೆ ಹೇಳ್ಕೊಳಂಗಿರ್ಲಿಲ್ಲ, ನಾನು ಮಾಡಿದೀನಿ ಅಂತ ಹೇಳಂಗಿಲ್ಲ. ಯಾಕೆಂದ್ರೆ ಅವಾಗ ಒಂದ್ ಸ್ವಲ್ಪ ಈಗ ಮಾಡಿದೀನಿ ಅಂದಿದ ತಕ್ಷಣ ಓಕೆ ಇವ್ರನ್ನ ಕರ್ಸಿ ಇವ್ರನ್ನ ಕೇಳಿ ಏನೇನ್ ಕತೆ ಇದೆಲ್ಲ ಆಗತ್ತೆ ಅನ್ಬಿಟ್ಟು ಹೇಳಂಗಿರ್ಲಿಲ್ಲ. ಆ ತರದೆಲ್ಲ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇತ್ತು. ಮಾಡಿದ್ರು ಹೇಳಂಗಿಲ್ಲ, ನಾನು ಸುಮ್ನೆ ಆಯ್ತು ಬರ್ಲಿ ಸಿನಿಮಾ ಆಚೆ ಬರ್ಲಿ ಆಮೇಲೆ ಬಂದಾದ್ಮೇಲೆ ನಾನು ಹಾಕೊಂಡೆ ಮಾಡಿದೀನಿ ಅಂತ. ಫಸ್ಟ್ ರಿಲೀಸ್ ಆದ್ಮೇಲೆ ಗೊತ್ತಾಯ್ತು ಇವಾಗ ನೀವು ಮಾಡಿದೀರಂತ. ಆಗಿದ್ಮೇಲೆ ಪುಷ್ಪ 2 ಆಬ್ವಿಯಸ್ಲಿ ನೀವೇ ಮಾಡ್ಲೇಬೇಕು ಅಲ್ವಾ? ಅದ್ ಅವಾಗ ಏನಾದ್ರು ಈ ತರ ಪ್ರಾಬ್ಲಮ್ಸ್ ಬಂತ, ಹೇಗಿದೆ ಕತೆ ಇದನ್ನ ಕೇಳೋದು ಆತರ ನನ್ಗೆ? ಯಾಕಂದ್ರೆ ಇದು ಹೆಂಗಾಗತ್ತಂದ್ರೆ ಸಿನಿಮಾ ರಿಲೀಸ್ ಒಂದು 2 months 3 months ಮುಂಚೆ ಗೊತ್ತಾಗತ್ತೆ ಹಿಂಗ್ ಬರುತ್ತೆ ಪ್ರಾಜೆಕ್ಟ್ ಮಾಡೋದು ಅಂತ. ಅಲ್ಲಿ ತನಕ ನನ್ಗೆ ಗೊತ್ತಿಲ್ಲ. ಅಂದ್ರೆ ದಟ್ ವಿಲ್ ಬಿ ಎ ಪ್ರೊಡಕ್ಷನ್ಸ್ ಕಾಲ್, ಬೇರೆ ನಾವು ತಗೋಬಹುದು. ಬಟ್ ಪುಷ್ಪ 2 ಹೆಂಗಾಗಿತ್ತು ಅಂದ್ರೆ ವಾಯ್ಸ್ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗಿದ್ರಿಂದ ಅದೇ ಕ್ಯಾರಿ ಔಟ್ ಮಾಡ್ಬೇಕು ಅನ್ನೋದಾಯ್ತು. ಸೊ ಆ ತರದೇನ್ ನನ್ ಪ್ರಾಬ್ಲಮ್ ಏನಿಸ್ಲಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋದ್ರಲ್ಲ. ಇವಾಗ ಪುಷ್ಪ ಅನ್ನೋ ಮೂವಿನೇ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳ್ಬೋದು. ಇವಾಗ ನಮ್ಮ ಕನ್ನಡ ವರ್ಷನ್ ಅಲ್ಲಿ ರಿಲೀಸ್ ಆದಾಗ ಅಲ್ಲಿ ರೆಸ್ಪಾನ್ಸ್ ನೋಡಿ, ಕನ್ನಡ ಡಬ್ಬ ಆಗಿರೋದನ್ನ ನೋಡಿ ಅಲ್ಲು ಅರ್ಜುನ್ ಅವ್ರ ಕಡೆಯಿಂದ ಏನಾದ್ರು ರೆಸ್ಪಾನ್ಸ್ ಬಂದಿತ್ತಾ? ಅಲ್ಲಿ ಹೆಂಗಾಗ್ತಿತ್ತು ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆಗಿಂತ ನಾವು ಪ್ರಾಸೆಸ್ ನಡೆಯುವಾಗ್ಲೇನೆ ಅಪ್ಡೇಟ್ಸ್ ತಗೊಳ್ತಾ ಇದ್ವಿ. ಅಂದ್ರೆ ಅಲ್ಲಿನ AD ಬಂದಿರ್ತಾ ಇದ್ರು, ಅಸೋಸಿಯೇಟ್ ಡೈರೆಕ್ಟರ್ ಬಂದಿರ್ತಾರೆ ಕಮಲ್ ಅಂತ. ಅವ್ರು ಪ್ರತಿ ಸತಿನೂ ಇಲ್ಲಿಂದ ಏನ್ ಡಬ್ಬ ಹೋಗ್ತಿತ್ತೋ ಅಲ್ಲಿ ಚೆಕ್ ಮಾಡ್ತಿದ್ರು. ಅಲ್ಲು ಅರ್ಜುನ್ ಸ್ವತಃ ಅವರೇ ಕೂತ್ಕೊಂಡು ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ನೋಡ್ತಾ ಇದ್ರಂತೆ. ಅವ್ರ ಕ್ವಶನ್ ಹೆಂಗ್ ಮಾಡಿದಾರೆ ಡಬ್ಬು, ಎಷ್ಟು ಯಾವ ಕ್ವಾಲಿಟಿ ಬಂದಿದೆ, ಅದ್ರಲ್ಲಿ ಏನಾದ್ರು ಇಂಪ್ರೂವೈಸೇಷನ್ ಮಾಡ್ಬೇಕಾ ಅಥವಾ ನಾನ್ ಚೇಂಜ್ ಮಾಡ್ಕೋಬಹುದಾ ಏನು ಅಂತ ಮುಂಚೆನೆ ಎಲ್ಲ ನೋಡ್ಕೊಂಡೆ ಅವರು ಮುಂದೆ ಪ್ರೊಸೀಡ್ ಮಾಡ್ತಾ ಇದ್ರಂತೆ. ಸೊ ಅಲ್ಲಿಂದ ಅಪ್ಡೇಟ್ ಬಂದ್ಬಿಡ್ತಾ ಇತ್ತು ನಮ್ಗೆ. ನೋಡಿದಾರೆ ಸರ್, ಮಾತಾಡಿದೀನಿ ಸರ್, ಡೈರೆಕ್ಟರ್ ಸರ್ಗೂ ಹೇಳಿದೀನಿ ಸರ್, ಅಲ್ಲು ಸರ್ ನೋಡಿದಾರೆ, ಹೀರೋ ಸರ್ ಅಂತ ಅವಾಗವಾಗೇ ಅಪ್ಡೇಟ್ ಬಂದ್ಬಿಡ್ತಾ ಇತ್ತು. ನಾನು ಕೇಳ್ತಾ ಇದ್ದೆ ಓಕೆನಾ ಸರ್ ಭಾಗವಹಿಸ್ತೀನಿ ಸರ್. ಅವರು ಈ ತೆಲುಗಲ್ಲೇ ಮಾತಾಡ್ತಿದ್ರೆ ನಾನು ಕನ್ನಡದಲ್ಲಿ ರೆಸ್ಪಾಂಡ್ ಮಾಡ್ತಿದ್ದೆ, ಚೆನ್ನಾಗಿ ಬರ್ತದೆ ಸರ್ ಮಾಡಿ ಅಂದ್ಬಿಟ್ಟು. ಏನಕ್ಕೆ ವೈರಸ್ ಇದ್ರು ಅಲ್ಲೇ ಕೇಳ್ತಾ ಇದ್ವಿ, ಅಲ್ಲೇ ಕ್ಲಿಯರ್ ಆಗ್ತಾ ಇತ್ತು, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ವಿ. ಅಂದ್ರೆ ಅವರಿಂದ ಏನಾದ್ರು ಪರ್ಸನಲ್ ಆಗಿ ಅಪ್ರಿಸಿಯೇಷನ್ ಸಿಗೋದಾಗ್ಲಿ ಈ ತರದ್ ಏನಾದ್ರು? ಸೊ ಅದು ಪಾರ್ಟ್ 1 ಟೈಮ್ಗೆ ಸುಕುಮಾರ್ ಸರ್ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು, ವರದರಾಜ್ ಸರ್ ಹೇಳಿದ್ರು. ತುಂಬಾ ಆಲ್ಮೋಸ್ಟ್ ಸಖತ್ತಾಗಿ ಮ್ಯಾಚ್ ಆಗಿದೆ. ಆ ಬಾಡಿ ಲ್ಯಾಂಗ್ವೇಜ್ಗೂ ಆ ವಾಯ್ಸ್ ಟೋನ್ಗುನು ಅವ್ರು ಹೇಳೋ ರೀತಿಗೂ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಅವಾಗ್ಲೇ ಹೇಳಿದ್ರು. ಇದಕ್ಕೂ ಅದೇ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದಾರಂತೆ. ಅದೇ ಇವಾಗ ಪುಷ್ಪ 2 ಮತ್ತೆ ರಿಲೀಸ್ ಆಗಿದೆ. ಇವಾಗ ನೆಕ್ಸ್ಟ್ ಹೇಗಿದೆ ನಿಮ್ಮ ಪ್ರಾಜೆಕ್ಟ್ ಗಳೆಲ್ಲ, ಹೇಗ್ ಬರ್ತಾ ಇದೆ? ಇಲ್ಲ, ನಾನು ಆಲ್ಮೋಸ್ಟ್ ಈಗ ಸದ್ಯಕ್ಕೆ ಡಬ್ಬಿಂಗ್ ಅಲ್ಲಿ ತುಂಬಾ ಬಿಸಿ ಇರೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ಪ್ರಾಜೆಕ್ಟ್ಸ್. ನಾನು ಇದೇ ಹೀರೋ ಅಂತಾನೆಲ್ಲ, ನಾನು ಆಲ್ಮೋಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋದ್ರಿಂದ ಯಾವ ಪಾತ್ರ ಇದ್ರೂ ಮಾಡ್ತಾ ಇರ್ತೀನಿ. ಚೆನ್ನಾಗಿದೆ ಕೆಲಸ, ಚೆನ್ನಾಗಿದೆ. ಡಬ್ಬಿಂಗ್ ಬಿಸಿ ಆಗಿದ್ದೀನಿ, ಸ್ವಲ್ಪ ಚೆನ್ನಾಗಿದೆ. ಇವಾಗ ಪುಷ್ಪ ಮೂವಿ ರಿಲೀಸ್ ಆಗಿರುತ್ತೆ, ಇವಾಗ ನೀವ್ ಹೇಳ್ಕೊಡ್ಬೇಕು. ಯಾಕಂದ್ರೆ ಡಬ್ಬಿಂಗ್ ಮಾಡಿದವ್ರು ಗೊತ್ತಿರಲ್ಲ, ಆಕ್ಟ್ ಮಾಡಿದವ್ರು ಮಾತ್ರ ಗೊತ್ತಿರುತ್ತೆ, ವಾಯ್ಸ್ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ ನೀವ್ ಹೇಳ್ಕೊತೀರಾ ಇದಕ್ ನಾನೇ ವಾಯ್ಸ್ ಕೊಟ್ಟಿದ್ದು ಅಂತ, ಅಥವಾ ರೆಕಗ್ನೈಸ್ ಮಾಡಿದಾರ ನಿಮ್ಮನ್ನ ಹೇಗೆ? ಕೆಲವರು ಗೊತ್ತಾಗುತ್ತೆ, ಯಾಕಂದ್ರೆ ಇಂಡಸ್ಟ್ರಿ ನಾನು ಇದೀನಿ ಅಂತ ಆಲ್ಮೋಸ್ಟ್ ಬೇರೆಯವ್ರಿಗೆ ಗೊತ್ತು. ಕೆಲವ್ರು ಮಾತಾಡಿದಾಗ ಕೆಲವರು ಅಂದ್ರೆ 100 ಜನದಲ್ಲಿ ಒಂದು 5 ಜನ ರೆಕಗ್ನೈಸ್ ಮಾಡ್ತಾರೆ. ಇನ್ನೊಂದಷ್ಟು ಕಡೆ ನಾನು ಹೇಳ್ಕೊಳಕ್ ಹೋಗಲ್ಲ, ಕೇಳ್ತೀನಿ. ಯಾಕಂದ್ರೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಹೇಗ್ ಬರುತ್ತೆ ಅನ್ನೋದು ನಮ್ ಕುತೂಹಲ ಜಾಸ್ತಿ ಇರುತ್ತಲ್ಲ, ಅದನ್ನ ಕೇಳ್ತೀನಿ. ಚೆನ್ನಾಗಿದ್ಯಾ, ಹೌದಾ. ಆಮೇಲೆ ನನ್ ಜೊತೆ ಯಾರಾದ್ರೂ ಇದ್ದಾಗ ತುಂಬಾ ಕೇಳಿಸ್ಕೊಂಡಾದ್ಮೇಲೆ ನೋಡಿದ ಸಿನಿಮಾ ನನ್ ಫ್ರೆಂಡ್ ವಾಯ್ಸ್ ಕೊಟ್ಟೋದು ಅಂತ ಅವಾಗ ಅವ್ರು ಹೇಳ್ತಾರೆ. ಸೊ ಅವಾಗ ಹೌದಾ ಅಂತ ಅವಾಗಿಂದ ಅವ್ರ ರೆಸ್ಪಾನ್ಸ್ ಬೇರೆ ತರ ಇರುತ್ತೆ, ಖುಷಿ ಆಗತ್ತೆ ನಮ್ಗೆ. ಇವಾಗ ಇದೆ ಪುಷ್ಪ 2 ರಿಲೀಸ್ಗೆ ಇಲ್ಲಿ ರೀಸೆಂಟ್ ಆಗಿ ರಿಲೀಸ್ಗೂ ಮೊದ್ಲು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದು ಬೇಡ ಅನ್ನೋದೊಂದು ಸುದ್ದಿ ಹರಿದಾಡ್ತಿತ್ತು. ಆ ಟೈಮ್ ಅಲ್ಲಿ ಆಲ್ರೆಡಿ ಡಬ್ಬಿಂಗ್ ಆಗಿತ್ತ ಅಥವಾ ಟೆನ್ಷನ್ ಎಷ್ಟಿತ್ತು? ಇಲ್ಲ, ಆಗಿತ್ತು. ಆಲ್ಮೋಸ್ಟ್ ಡಬ್ಬಿಂಗ್ ಆಗೋಯ್ತು. ಒಂದು 25 ಡೇಸ್ ಇರೋ ಅಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ಮುಗಿಸ್ಬಿಟ್ಟಿದ್ವಿ. ಆಮೇಲಿಂದ ಏನಾಗುತ್ತೆ, ಸಣ್ಣ ಪುಟ್ಟ ಚೇಂಜಸ್ ಆಗ್ತಾ ಇರುತ್ತೆ, ಏನಾದ್ರು ಅಡಿಷನ್ ಇದ್ರೆ ಆಗ್ತಾ ಇರುತ್ತೆ, ಅಥವಾ ಕಟ್ ಮಾಡೋದ್ರ ಮಾಡ್ತಿರ್ತಾರೆ, ಅಥವಾ ವಾಯ್ಸ್ ಡೈಲಾಗ್ ಇಂಪ್ರೂವೈಸ್ ಮಾಡೋದಿದ್ರೆ ಅಲ್ಲೇನೋ ಚೇಂಜ್ ಇದ್ರೆ ಅದನ್ನ ಮಾಡ್ತಿರ್ತಾರೆ. ಅಷ್ಟ್ರಲ್ಲಿ ಆಗೋಗಿತ್ತು. ಬಟ್ ನಮಗೂ ಒಂದ್ ಸ್ವಲ್ಪ ಭಯ ಇತ್ತು, ಏನ್ ಈ ತರ ಗಲಾಟೆ ಆಗ್ತಿದೆ ಅಂತ. ಬಟ್ ಸ್ಟಿಲ್ ಏನು ಅಂದ್ರೆ ನಮ್ದು ಪ್ಲಸ್ ಪಾಯಿಂಟ್ ಏನಾಗಿದ್ದು ಅಂದ್ರೆ ಈ ಸರ್ತಿ
ಕನ್ನಡ ವರ್ಷನ್ಗೆ ತುಂಬಾ ಸ್ಕ್ರೀನ್ಸ್ ಕೊಟ್ಟಿದ್ರು. ನಾನ್ ಲೆಕ್ಕ ಹಾಕ್ತದೆ ಆಲ್ಮೋಸ್ಟ್ 120 ಸ್ಕ್ರೀನ್ಸ್ ಕನ್ನಡಗೆ ಕೊಟ್ಟಿದ್ರು. ಸೊ ಅದೊಂದು ನನ್ಗೆ ಪ್ಲಸ್ ಆಯ್ತು. ಆಮೇಲೆ ನಾನ್ ನೋಡಿದ್ದು ಕೂಡ ನನ್ನ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗಿ ಕನ್ನಡದಲ್ಲೇ ನೋಡಿದ್ದು. ವೀಕ್ ಡೇಸ್ ಅದು ಮಧ್ಯಾಹ್ನ ಶೋ ಹೋಗಿದ್ದು ಆಲ್ಮೋಸ್ಟ್ 50 to 70% ಫಿಲಿಮ್ಸ್ ಇತ್ತು. ಸೊ ಅದೊಂಥರ ಪಾಸಿಟಿವ್ ನೋಟ್ ಅದು. ಅಂದ್ರೆ ತೆಲುಗು ಸಿನಿಮಾ ಆಗಿದ್ರು ಕೂಡ ತೆಲುಗುನು ಕಲೆಕ್ಷನ್ ಆಗ್ತಿತ್ತು. ಕನ್ನಡಕ್ಕೂ ಎಷ್ಟು ಮಟ್ಟಕ್ಕೆ ತೆಲುಗುಗಿತ್ತು ಕನ್ನಡಕ್ಕೂ ಅದೇ ಮಟ್ಟಕ್ಕೆ ರೆಸ್ಪಾನ್ಸ್ ಇತ್ತು. ಸೊ ಅದನ್ನ ನೋಡಿ ಖುಷಿ ಆಯ್ತು. ಅವಾಗಂತೂ ಗಾಬರಿ ಇತ್ತು. ಬಟ್ ರಿಲೀಸ್ ಆದ್ಮೇಲೆ ಎಲ್ಲಾನು ಮರ್ತೋಗುತ್ತಲ್ಲ ಮೇಡಮ್. ಸಿನಿಮಾ ಚೆನ್ನಾಗಿರೋದು ಒಂದೇ ಮುಖ್ಯ. ಆಮೇಲೆ ಚೆನ್ನಾಗಿದ್ರೆ ಏನೇ ಅಪೋಸ್ ಮಾಡಿದ್ರು ಜನ ಬಂದು ನೋಡ್ತಾರೆ ಅನ್ನೋದು ಪ್ರೂವ್ ಆಯ್ತು ಅಷ್ಟೇ. ಹೌದು, ಅದು ನಿಜನೇ ಸರ್. ಇವಾಗ ಅಲ್ಲು ಅರ್ಜುನ್ ಸರ್ಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಮ್ಯಾಚ್ ಮಾಡೋದು ನಿಮ್ಮ ವಾಯ್ಸ್ ಕಷ್ಟ ಆಯ್ತಾ ಹೇಗೆ? ಅಲ್ಲ, ಸ್ಟಾರ್ಟಿಂಗ್ ಅದನ್ನ ಹಿಡಿಯೋದು ಕಷ್ಟನೇ. ಗೊತ್ತಿಲ್ಲ, ಯಾಕಂದ್ರೆ ನಾನು ಇವಾಗ ನಾರ್ಮಲ್ ಆಗಿ ಮಾತಾಡ್ತಿದ್ದೀನಿ. ಬಟ್ ಅದೇನಾಗುತ್ತೆ ನೋಡ್ತಾ 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 ಆಬ್ವಿಯಸ್ಲಿ ಅಲ್ಲಿ ಇನ್ವಾಲ್ವ್ ಆಗಿ ಅದ್ ಹೆಂಗ್ ವೇವ್ ಲೆಂತ್ ಹೋಗುತ್ತೋ ಹಂಗೆ ಆಗ್ಬಿಡುತ್ತೆ. ಬಟ್ ಸ್ಟಾರ್ಟಿಂಗ್ ಅಂತೂ ಕಷ್ಟ ಆಯ್ತು. ನನ್ಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ತಿದ್ರು ಗ್ರಂಟ್ ಮಾಡು. ನನ್ಗೆ ಗ್ರಂಟ್ ಏನ್ ಮಾಡ್ಬೇಕು ಇಲ್ಲ, ವಾಯ್ಸ್ ಇರುತ್ತಲ್ಲ ಅದನ್ನ ಮತ್ ವರ್ಡ್ನೆ ಪ್ರೆಸ್ ಮಾಡ್ಕೋ, ಬರೀ ಲೈಟ್ ಆಗಿ ಬರ್ಬೇಕು, ಒಂದು ಗರ್ಗರ್ ಅಂತ ವಾಯ್ಸ್ ಬರ್ಬೇಕು, ಆ ತರದೆಲ್ಲ ಹೇಳಿ 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 ಮಾಡ್ಸೋದು ಸ್ಟಾರ್ಟಿಂಗ್. ಆಮೇಲೆ 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 ಗೊತ್ತಾಯ್ತು ನಂಗೆ ಹಿಂಗ್ ಮಾಡ್ಬೇಕು. ಆಮೇಲೆ ಹೆಂಗಾಗೋಯ್ತು ಅಂದ್ರೆ ಪುಷ್ಪ 2 ಅಷ್ಟೇ. ಸ್ಟಾರ್ಟಿಂಗ್ ಫಸ್ಟ್ ಡೇ ಸ್ವಲ್ಪ ಕಷ್ಟ ಆಗುತ್ತೆ. ಸೆಕೆಂಡ್ ಡೇ ಥರ್ಡ್ ಡೇಗೆಲ್ಲ ಕಿಕ್ ಔಟ್ ಅಷ್ಟೇ. ಒಂದ್ಸತಿ ಕುತ್ಕೊಂಡ್ರೆ ಆಲ್ಮೋಸ್ಟ್ 2 ರೀಲ್ಸ್ 3 ರೀಲ್ಸ್ 2 ರೀಲ್ ಮುಗಿಸ್ಬಿಟ್ಟೆ ಆಚೆ ಬರ್ತಾ ಇತ್ತು. ಬಟ್ ಕೆಲವೊಂದು ಸೀನ್ಗಳಂತೂ ನಾನು 10-15 ನಿಮಿಷ ಮಾಡ್ತಿದ್ದೆ, ನೋಡ್ತಿದ್ದೆ. ಅಂದ್ರೆ ಅವ್ರು ಹಂಗ್ ಮಾಡಿದಾರೆ ಆಕ್ಟಿಂಗ್. ನಾನು ಅದಕ್ಕೆ ಮ್ಯಾಚ್ ಮಾಡ್ಬೇಕು ಅಂದ್ರೆ ನಾನ್ ಮತ್ತೆ ಪ್ರಿಪೇರ್ ಆಗ್ಬೇಕು ಅದಕ್ಕೆ. ಸೊ ಅದಕ್ಕೆ ಟೈಮ್ ತಗೊಳ್ತಾ ಇದೆ. ಓಕೆ, ಫಸ್ಟ್ ಪ್ಲೇ ಮಾಡ್ಬಿಡ, 5 ನಿಮಿಷ ಪ್ಲೇ ಮಾಡಿ ನೋಡ್ತೀನಿ ನಾನು ಎಲ್ಲೆಲ್ಲಿ ಏನೇನು ಪಾಸ್ ಇದೆ. ಆಮೇಲೆ ಇವ್ರದೊಂದು ಯುನೀಕ್ನೆಸ್ ಏನು ಅಂದ್ರೆ ಅಲ್ಲು ಅರ್ಜುನ್ ಅವ್ರಲ್ಲಿ ನೀವು 1 ನಿಮಿಷದ ಆಕ್ಟ್ ಏನಾದ್ರು ನೋಡಿದ್ರೆ ಆ 1 ನಿಮಿಷದಲ್ಲಿ ಒಂದ್ 4-5 ವೇರಿಯೇಷನ್ಸ್ ಕೊಟ್ಟಿರ್ತಾರೆ. ಇಲ್ಲೆಲ್ಲ ಮಾಡ್ತಾರೆ, ಇಲ್ಲೆಲ್ಲ ಬಟ್ಟೆ ಹಿಂಗ್ ಕಚ್ಕೊಳ್ತಾರೆ, ಹಿಂಗ್ ಬಿಡ್ತಾರೆ, ಹಿಂಗೇನೋ ಮಾಡ್ತಾರೆ, ಮಧ್ಯದಲ್ಲಿ ಬಿಡಿ ಏನೋ ಹಚ್ಕೊಂಡಿರ್ತಾರೆ, ಸಿಗರೇಟ್ ಅಥವಾ ಪಾನ್ ಹಾಕೊಳ್ತಾರೆ. ಈ ತರದೊಂದಷ್ಟು ಮಾಡ್ಕೊಂಡಿರ್ತಾರೆ. ಮ್ಯಾನರಿಸಮ್ ಡಬ್ ಮಾಡುವಾಗ ಈಗ ನಾರ್ಮಲ್ ಆಗಿ ಮಾತಾಡ್ತಿದ್ದೀನಿ, ಇದು ಈಸಿ ಆಗುತ್ತೆ. ಆ ಡಬ್ ಮಾಡುವಾಗ ಅದನ್ನು ಮ್ಯಾಚ್ ಮಾಡ್ಕೊಂಡು ಸ್ಲ್ಯಾಂಗ್ನು ಹಿಡ್ಕೊಂಡು ಟೈಮಿಂಗ್ ಕರೆಕ್ಟ್ ಆಗಿ ಕೂರಿಸ್ಬೇಕು. ಅದು ಪ್ರಾಬ್ಲಮ್ ಆಗ್ಬಿಡೋದು. ಅಂದ್ರೆ ಯಾವ್ದೋ ಒಂದು ಮ್ಯಾಚ್ ಆಗಿದ ತಕ್ಷಣ ಇನ್ನೊಂದು ಬಿಟ್ಬಿಡ್ತಾ ಇದ್ದೆ. ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ 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 ಮಾಡಿದ್ರು. ಆದ್ರೆ ಡೈಲಾಗ್ ಹೇಳ್ಬಿಡ್ಬೋದು, ಬಟ್ ಈ ಚಿಕ್ಕ ಪುಟ್ಟ ವಾಯ್ಸ್ ಇರುತ್ತಲ್ಲ, ಸೊ ಹಾಗೆ ಅಂದ್ರೆ ಮ್ಯಾನರಿಸಮ್ ಇದೆಯಲ್ಲ ಅವ್ರು ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ತಾರೆ. ಅವ್ರು ನಾನು ಸಿನಿಮಾಗಳಲ್ಲಿ ತುಂಬಾ ಫಾಲೋ ಮಾಡ್ತೀನಿ. ಅವ್ರದ್ದು ಹೆಂಗಂದ್ರೆ ಕ್ಯಾರೆಕ್ಟರ್ ಗ್ರಾಫ್ ಡೈರೆಕ್ಟ್ ಒಂಥರ ಬರ್ದಿರ್ತಾರೆ. ಇವರು ಇಂಪ್ರೂವೈಸ್ ಮಾಡಿ 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 ಇನ್ನೊಂದ್ ಲೆವೆಲ್ ಆಗಿ ತಗೊಂಡೋಗ್ಬಿಡ್ತಾರೆ ಅಲ್ಲು ಅರ್ಜುನ್ ಅವರು. ಆ ಪುಷ್ಪ 1 ಅಷ್ಟೇ. ರಶ್ಮಿಕಾ ಅವ್ರು ಬಂದು ಕೇಳ್ತಾರೆ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬಿಡೋದು. ಅದ್ರಲ್ಲಿ ಮಾತಾಡ್ತಾ ಇದ್ದಂಗೆ ತಕ್ಕಂಡು ಹಿಂಗ್ ಲುಂಗಿ ಎತ್ಕೊಳ್ತಾರೆ, ಲುಂಗಿ ಬಾಯಲ್ಲಿ ಹಿಂಗ್ ಮಾತಾಡ್ತಿದ್ದಂಗೆ ಮತ್ತೆ ಅದು ಲುಂಗಿ ಬಿಟ್ಟು ಮಾತಾಡೋದು, ಆಮೇಲೆ ತಪ್ಕೊಳ್ಳೋದು. ಒಂದೊಂದಕ್ಕೂ ಒಂದೊಂದು ವೇರಿಯೇಷನ್ಸ್. ನಾನಾದ್ರೆ ಹೆಂಗ್ ಮಾಡ್ತಾರೆ ಗುರು ಇವರು ಅಂದ್ರೆ ನಮ್ಗೆ ಅನ್ಸುತ್ತಲ್ಲ, ಈಗ ನಾನು ಅದಕ್ಕೆ ಮ್ಯಾಚ್ ಮಾಡ್ಬೇಕು. ಆ ಮ್ಯಾಚ್ ಮಾಡಿದಾಗ್ಲೇನೆ ಅದು ಕೂರಕ್ ಸಾಧ್ಯ. ಸಖತ್ ಚಾಲೆಂಜಿಂಗ್. ಇವಾಗ ಅದೇ ಹೇಳಿದ್ರಿ, ಅವ್ರದ್ದು ಲುಂಗಿ ಹಿಂಗ್ ಬಾಯಲ್ಲಿ ಇಟ್ಕೊಂಡಿಂಗಿಲ್ಲ. ಆ ಸಿಚುವೇಶನ್ ಅಲ್ಲಿ ನೀವು ಅದನ್ನ ಡಬ್ ಹೆಂಗ್ ಅಂದ್ರೆ ಮೀನ್ಸ್ ನೀವು ಆತರ ಕ್ಯಾರೆಕ್ಟರ್ ಒಳಗಡೆ ಇಳಿದ್ಬಿಟ್ಟು ಆಕ್ಷನ್ ಮಾಡ್ತಾ ನಾನು ಎಲ್ಲಾನು ಅದೇ ಇಟ್ಕೊಳ್ತೆ. ಈಗ ಫಾರ್ ಎಕ್ಸಾಂಪಲ್ ಸಿಗರೇಟ್ ಇತ್ತಾ, ನಾನು ಆ ಸಿಗರೇಟ್ ತರದ ಮೆಟೀರಿಯಲ್ ಹೊರಗಡೆ ಇಟ್ಕೊಳ್ತಾ ಇದ್ದೆ. ಬಟ್ಟೆ ಇತ್ತಾ, ಖರ್ಚೀಫ್ ಏನಾದ್ರು ಇಟ್ಕೊಳ್ಳೋದು. ಇಡೀ ಸಿನಿಮಾ ಪುಷ್ಪ 2 ಅಲ್ಲಿ ನಾನು ಅದರಲ್ಲಿ ಒಂದು ಪಾನ್ ತರದೇನೋ ಹಾಕಿದ್ದಾರೆ. ಆ ತರ ನಾನು ಇಡೀ ಸಿನಿಮಾ ರಾಜ ಸೂಪರ್ ಹಾಕೊಂಡು ಮಾಡಿದ್ ಸಿನಿಮಾ. ಇಡೀ ಸಿನಿಮಾ ಅದ್ ನನ್ಗೆ ಹೆಂಗಾಗೋಯ್ತು ಅಂದ್ರೆ ಒಂದ್ ಆಲ್ಮೋಸ್ಟ್ ಲೈಕ್ 7 to 8 days ಡಬ್ ಮಾಡಿದ್ದು. ಅದೇ ರೀಲ್ ವೈಸ್ ಬರ್ತಾ ಇತ್ತು ನಮ್ಗೆ. ಒಂದ್ಸತಿ ಕುತ್ಕೊಂಡ್ರೆ ಒಂದು 3 hours 4 hours ಡಬ್ ಮಾಡ್ತಿದ್ದೆ. ಆಯ್ತು, ಒಂದ್ ಡೇಗೆ ಎಂಡ್ ಆಗ್ತಿತ್ತು. ಮಾಡಿ ಒಂದ್ 10 days ನನ್ಗೆ ಎಲ್ಲೋದನ್ನು ರಾಜಸುಪರಿ ಕುಡಿ ಅಂತ ಇದೀನಿ. ಆ ಮಟ್ಟಕ್ಕೆ ಅದು ಅಭ್ಯಾಸ ಆಗೋಗಿತ್ತು ನನ್ಗೆ. ನಾನೇ ರಾಜಸುಪರಿ ಕೇಳ್ತಾ ಇದ್ದೀನಿ, ಅದ್ ಹಾಕಿ ಅಭ್ಯಾಸ. ಡೈಲಿ ಒಂದ್ 4-5 ರಾಜಸುಪರಿ ಹಾಕೊಳ್ತಾ ಇದ್ದೆ. ಇಡೀ ಸಿನಿಮಾ ಇದೊಳ್ಳೆ ಮಾತಾಡೋದು, ಹಿಂಗೆ ಮಾತಾಡೋದು, ಅದ್ ಅಭ್ಯಾಸನೇ ಆಗೋಗಿತ್ತು. ಅದು ಆ ತರದೆಲ್ಲ ತುಂಬಾ ಚೆನ್ನಾಗಿ. ಅದರಿಂದ ನೀವು ಇದನ್ನ ಕಲ್ತ್ಕೊಂಡ್ರಿ ಅಥವಾ ಬಿಟ್ಟೆ ಅಷ್ಟೇ. ಅದೊಂದು 2-3 ದಿನಕ್ಕಷ್ಟೇ. ಆಮೇಲೆ ನಾರ್ಮಲ್ ಆಯ್ತು ಅದು. ಬಟ್ ಆ ತರದೆಲ್ಲ ಮಾಡ್ಕೊಳ್ತಾ ಇದ್ವಿ ನಾವೇನೆ. ಅಂದ್ರೆ ಸಿಗರೇಟ್ ಇದ್ರೆ ಸಿಗರೇಟ್, ಬಟ್ಟೆ ಇಟ್ಕೊಳ್ಳೋದ್ರೆ ಬಟ್ಟೆ. ಈ ಸಿನಿಮಾದಲ್ಲಿ ಮಾತ್ರ ಇಡೀ ಸಿನಿಮಾ ಅವ್ರು ಪಾನ್ ಹಾಕೊಂಡಿರೋ ತರನೇ ಮಾತಾಡೋರ. ಅದ್ ಹೆಂಗಿರ್ಬೇಕು ಅಂದ್ರೆ ಪಾನ್ ಹಾಕೊಂಡಿರೋ ತರನು ಇರ್ಬೇಕು, ಡೈಲಾಗ್ ಕೇಳಿಸ್ಬೇಕು. ಅದು ಚಾಲೆಂಜಿಂಗ್. ಅದು ಈಗ ಪಾನ್ ಹಾಕೊಂಡ್ಬಿಟ್ರೆ ನಾವು ಹಿಂಗ್ ಹೋಗ್ಬಿಡುತ್ತೆ. ಅದ್ ಬರ್ಬಾರ್ದು. ಪಾನು ಹಾಕೋಬೇಕು, ಅದ್ರಲ್ಲಿ ಡೈಲಾಗ್ ಕೇಳಿಸ್ಬೇಕು. ಅದು ಚಾಲೆಂಜ್. ಅವಾಗ ಅದ್ ಹೆಂಗ್ ವರ್ಕ್ ಮಾಡೋದು? ಓಕೆ, ಲೈಟ್ ಮಾಡು, ಅದನ್ನ ಕಡಿಮೆ ಮಾಡು, ಜಾಸ್ತಿ ಏನು ತೊಗಲನ್ನ ಕಡಿಮೆ ಮಾಡಿ ವಾಯ್ಸ್ ಮಾತ್ರ ಇಂಪ್ರೂವ್ ಮಾಡೋ ಅಂತ ಮಾಡಿ ಹಂಗ್ ಮಾಡಿ ಮಾಡಿದ್ ಸಿನಿಮಾ.
ಅದು ಆಕ್ಚುಲಿ ಆ ಎಫರ್ಟ್ ಗೊತ್ತಾಗುತ್ತೆ ನೋಡುವಾಗ. ಫಸ್ಟ್ ಟ್ರೈಲರ್ ಬಿಟ್ಟಾಗ್ಲೇನೆ ಇದು ಪುಷ್ಪ 2 ಅಂತ ಹೇಳ್ತಿಲ್ಲ, ಪುಷ್ಪ 1 ಕ್ಯಾರಿ ಆಗಿರೋದು. ಈ ಏನಿದೆ ನಿಮ್ಮ ಸ್ಟ್ರಗಲ್ ಅದೆಲ್ಲ ಸಖತ್ತಾಗಿ ಮ್ಯಾಚ್ ಆಗಿದೆ, ಅದಕ್ಕೆ ಒಳ್ಳೆ ಔಟ್ಪುಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆಲ್ಲ ಡಬ್ಬಿಂಗಿಗೆ ಎಷ್ಟು ದಿನ ಆಯ್ತು? ಅಲ್ಲ ಅಂದ್ರೆ ನಮ್ದು ಹೆಂಗಾಗ್ತಿತ್ತು ಅಂದ್ರೆ ರೀಲ್ ವೈಸ್ ಬರ್ತಾ ಇತ್ತು, ಕಂಪ್ಲೀಟ್ ಆಗಿ ಬರ್ತಾ ಇರಲ್ಲ. ಸ್ಟಾರ್ಟಿಂಗ್ ನಾನು ಏನ್ ಮಾಡುದು, ಒಂದ್ ರೀಲ್ ಮಾಡೋಣ ಅಂತೇಳಿ ಒಂದ್ ರೀಲ್ಗೆನೆ ಫಸ್ಟ್ ಸೀನ್ ಇವ್ರದ್ದು ಫಸ್ಟ್ ಬಂದ್ಬಿಟ್ಟು ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲಿ ಇತ್ತಲ್ಲ, ಅದನ್ನ ಬೇಡ ಅಂತ ಟಚ್ ಮಾಡಿಲ್ಲ. ಸ್ಟಾರ್ಟಿಂಗ್ ಟ್ರೈ ಮಾಡಿದ್ವಿ, ಬೇಡ ಜಾಪನೀಸ್ ಲ್ಯಾಂಗ್ವೇಜ್ ಇದೆ ಬಟ್ ಪೊಲೀಸ್ ಸ್ಟೇಷನ್ ಸೀನ್ ಮಾಡಿದ್ದು. ಅದು ಒಂದಕ್ಕೆ ಒಂದಿನ ಆಗೋಯ್ತು. ಒಂದಿನ ಅಂದ್ರೆ ಸೆನ್ಸ್ ಒಂದ್ 3-4 hours ಆಯ್ತು. ಯೂಶಲಿ ಡಬ್ಬಿಂಗ್ ಏನ್ ಮಾಡ್ತೀವಿ ಅಂದ್ರೆ ವಾಯ್ಸ್ ಎಲ್ಲ ಕ್ರ್ಯಾಕ್ ಆಗ್ಬಾರ್ದು ಅಂದ್ಬಿಟ್ಟು ಒಂದ್ 3-4 hours ಮಾಡ್ತೀವಿ. ಕ್ರ್ಯಾಕ್ ಆಗಿಲ್ಲ ಅಂದ್ರೆ ಕಂಟಿನ್ಯೂ, ಕ್ರ್ಯಾಕ್ ಆಯ್ತು ಸ್ಟ್ರೈನ್ ಆಯ್ತು ಅಂದ್ರೆ ಬೇಡ ಅಂತ ಹೇಳಿ ಸ್ಟಾಪ್ ಮಾಡ್ತೀವಿ. ಆತರ 3-4 hours ಆತರ ಮಾಡಿ ಒಂದ್ 7 days ಡಬ್ ಮಾಡಿದ್ವಿ. ನನ್ ಪೋರ್ಷನ್ ಮಾತ್ರ 7 days ಆಲ್ಮೋಸ್ಟ್. 7 days ಅಲ್ಲೆಲ್ಲ ಕಂಪ್ಲೀಟ್ ಆಯ್ತಾ ಹಾಗಿದ್ರೆ? ನನ್ ಪೋರ್ಷನ್ ಮಾತ್ರ. ಇಡೀ ಸಿನಿಮಾ ತುಂಬಾ ಅಂದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಜಾಸ್ತಿ ದಿನನೇ ಆಗಿದೆ. ನನ್ ಪೋರ್ಷನ್ ಅಂದ್ರೆ ಇವತ್ ಮಾಡ್ತಿದ್ದೆ, ಒಂದ್ 2 days ಬಿಟ್ಟು ಮತ್ತೆ ಹೋಗ್ತಿದ್ದೆ. ಈಗ ಒಂದ್ 2 ದಿನ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೆ. ನೆಕ್ಸ್ಟ್ ರೀಲ್ ಸೆಕೆಂಡ್ ಹಾಫ್ ಬರ್ತಿತ್ತು, ಅವಾಗ ಹೋಗಿ ಮಾಡ್ತಿದ್ದೆ. ಆತರ ಒಂದು 5 to 6 days ಅಲ್ಲಿ ನನ್ ಪೋರ್ಷನ್ ಕಂಪ್ಲೀಟ್ ಆಯ್ತು. ಇದು ಇವಾಗ ನಾಳೆ ಡಬ್ಬಿಂಗ್ ಇದೆ ಅಂದ್ರೆ ಮೊದ್ಲೇನೆ ಸ್ಕ್ರಿಪ್ಟ್ ಕೊಡ್ತಾ ಇದ್ರ ಅಥವಾ ನೀವು ಡಬ್ಬಿಂಗ್ ರೆಡಿ ಮಾಡ್ಬಿಡ್ತಾ ಇದ್ರು ಫಸ್ಟ್ನೇ? ಅಂದ್ರೆ ನಿಮ್ ಕೈಗೆ ಯಾವಾಗ ಕೊಡ್ತಾ ಇದ್ರು? ನಾನು ಅಲ್ಲಿ ಹೋಗಿ ನೋಡ್ಕೊಳ್ತಾ ಇದ್ದೆ. ನಾನೇನ್ ಮಾಡ್ತಿದ್ದೆ ಅಂದ್ರೆ ಅಲ್ಲಿ ಬೇರೆಯವ್ರು ನಡೀತಿರುವಾಗ ಅಥವಾ ಹೋಗಕ್ ಅರ್ಧ ಅವರ್ ಮುಂಚೆ ಹೋಗಿ ಸ್ಕ್ರಿಪ್ಟ್ ನೋಡ್ತಿದ್ದೆ, ಏನಿದೆ, ಏನ್ ಸ್ಲ್ಯಾಂಗ್ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡಿ. ಆಮೇಲೆ ಡಬ್ ಮಾಡುವಾಗ್ಲೂ ಅಷ್ಟೇ ಫಸ್ಟ್ ನೋಡ್ತಿದ್ದೆ ನಾನು, ಒಂದ್ 5-10 ನಿಮಿಷ ಪ್ಲೇ ಮಾಡಿ ಅಂತ ನೋಡ್ಕೊಂಡು ಓಕೆ ಇಲ್ಲಿದೆಯಾ ನೋಡ್ಕೊಂಡು ಮಾಡ್ತಾ ಇದ್ದೆ. ಇವಾಗ ಕಂಪ್ಲೀಟ್ ಆಗಿ ಸಿನಿಮಾ ನೀವು ಡಬ್ ಮಾಡಿ ಆದಾಗ ನೋಡಿದ್ರಿ, ಫ್ರೆಂಡ್ಸ್ ಜೊತೆ ಹೋದಾಗ ನೋಡಿದಾಗ ನಿಮ್ಗೆ ಹೆಂಗ್ ಅನಿಸ್ತು? ನಿಮ್ಮನ್ನೇ ನೀವು ನೋಡ್ಕೊಂಡಂಗ ಅನಿಸ್ತಾ? ಹೇಗಿತ್ತು ಸರ್ ಆ ಫೀಲ್? ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ. ಅಂದ್ರೆ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಅಂದ್ರೆ ಓವರ್ ಅನ್ಸ್ಬಿಡುತ್ತೆ ಅಂದ್ಬಿಟ್ಟು ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನ್ ನೋಡುವಾಗ ಅದನ್ನ ನೋಡ್ತಾ ಇರ್ತೀನಿ, ಜೊತೆಗೆ ಬೇರೆ ಬೇರೆಯವ್ರನ್ನ ರಿಯಾಕ್ಷನ್ಸ್ ಗಳು ನೋಡ್ತಾ ಇರ್ತೀನಿ. ಯಾವ ಡೈಲಾಗ್ ಅಥವಾ ಏನೋ ನಾನೇನೋ ಎಫರ್ಟ್ ಹಾಕಿ ಮಾಡಿರ್ತೀನಿ, ಅದಕ್ಕೆ ಇವ್ರು ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ಅಂತ. ಅವಾಗ ಕೆಲವೊಂದ್ಸತಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋದಾಗ ಹಿಂಗೇನೋ ನೋಡ್ತಾ ಇದ್ದಾರೆ, ಪಕ್ಕದ ಹಿಂಗ್ ನೋಡೋದು, ಅವಾಗ ಖುಷಿ, ವರ್ಕ್ ಆಯ್ತು, ಇಲ್ಲೇನೋ ವರ್ಕ್ ಆಗಿದೆ ಇದು ಅಂತ. ಆಮೇಲೆ ಆಡಿಯನ್ಸ್ ರೆಸ್ಪಾನ್ಸ್ ಗಳು ನೋಡ್ತಾ ಇರ್ತೀನಿ. ಆಮೇಲೆ ಎಸ್ಪೆಷಲಿ ನಮ್ಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ ತುಂಬಾ ಇಷ್ಟ ಆಯ್ತು ಈ ಸಿನಿಮಾಲಿ. ಅಂದ್ರೆ ಇಡೀ ಸಿನಿಮಾ ಒಂದ್ ಲೆವೆಲ್ ಇದ್ರೆ ಲಾಸ್ಟ್ 20 minutes ಟಕ 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 ಅಂತ ಹೊಟ್ಟೋಗುತ್ತೆ ಬೇರೆ ಬೇರೆ. ಲಾಸ್ಟ್ ಫೈಟ್ ಇಡೀ ಕಿರ್ಚಾಟ. ನಂಗೆ ಅದ್ ಲಾಸ್ಟ್ ಫೈಟ್ ಮಾಡಾದ್ಮೇಲೆ ಒಂದ್ 2 ದಿನ ವಾಯ್ಸ್ ಡಮಾರ. ಅಂದ್ರೆ ಆ ಮಟ್ಟಕ್ಕೆ ಎನರ್ಜಿ ಕೊಟ್ಟು ಕಿರ್ಚಿ ಮಾಡಿರ್ತಾರೆ ಅವರು. ಆಮೇಲೆ ಲಾಸ್ಟ್ ಇನ್ನೊಂದು ಕ್ಲೈಮ್ಯಾಕ್ಸ್ ಆದ್ಮೇಲೆ ಲಾಸ್ಟ್ 7 minutes ಡೈಲಾಗೇ ಇಲ್ಲ, ಒಂದು ಅಳು ಮಾತ್ರ ಇದೆ. ಬಟ್ ಆ ಅಳುನ ಹೆಂಗ್ ಮಾಡೋದು ಅಂದ್ರೆ ಇವ್ ಅಳೋದು ಕೂಡ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾರೆ ಇವ್ರು. ಅಳೋದನ್ನು ನೋವಿದೆ, ಸಂಕಟ ಇದೆ, 20-25 ವರ್ಷದಲ್ಲಿ ಅವ್ನಿಗೇನೋ ಸಿಗ್ಬೇಕಿದ್ದಿತ್ತು, ಅವಾಗ ಸಿಗುತ್ತೆ. ಅವಾಗ ಹಿಂಗ್ ಹೇಳ್ತಾನ ಅವನು ವಿತೌಟ್ ಡೈಲಾಗ್. ಆಮೇಲೆ ಅರ್ಧ ಡೈಲಾಗ್ ಬರ್ಬೇಕು. ಅಂದ್ರೆ ಅವನ ಇಂಡಕ್ಷನ್ ಇಟ್ಕೊಂಡು ಒಂದು ಹೇಳ್ತಾನೆ, ಇದಕ್ಕೋಸ್ಕರನೇ ಅಲ್ವ ನಾನು ಇಷ್ಟು ವರ್ಷ ಅಂತೇಳಿ. ಅದ್ ಬಟ್ ಕೇಳಿಸ್ಬಾರ್ದು, ಅಳು ಇರ್ಬೇಕು, ಜೊತೆಲಿ ಆ ಡೈಲಾಗು ಅರ್ಧಂಬರ್ಧ ಕೇಳಿಸ್ಬೇಕು. ಅದಂತೂ ಹೆವಿ ಚಾಲೆಂಜಿಂಗ್ ಅವೆಲ್ಲ ನಿಮ್ಗೆ. ಇವಾಗ ಜಾಸ್ತಿ ಇವಾಗ ಹೇಳಿದಕ್ಕೆ ಈ ತರದ ಸೀನ್ಗಳು ಸುಮಾರು ಇದೆ, ನೋಡ್ತಾ ಹೋದ್ರೆ ತುಂಬಾ ಚಾಲೆಂಜಿಂಗ್ ಆಗಿರೋದು, ತುಂಬಾ ಕಷ್ಟಕರ ಅನ್ಸಿರೋದು ಯಾವ್ದು? ಅಲ್ಲ, ನಮ್ಗೆ ಪಾರ್ಟ್ 1 ಅಲ್ಲಿ ತುಂಬಾ ಕಷ್ಟ ಅನ್ಸಿದ್ದು. ಲಾಸ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತೂ 20 ನಿಮಿಷ ನಾನು ಆ ಸೀನ್ ನೋಡ್ಬಿಟ್ಟು ಒಂದ್ half an hour ಯಾರ ಹತ್ರನೂ ಮಾತಾಡ್ಲಿಲ್ಲ. ನನ್ಗೇನಂದ್ರೆ ಹೆಂಗ್ ಮಾಡೋದು ಇವಾಗ ಅದನ್ನ, ಈ ಹಬ್ಬ ತಗೊಂಡಾಗ ಹಂಗ್ ಮಾಡ್ಬಿಟ್ಟಿದ್ದಾರೆ, ನಾನ್ ಇವಾಗ ಏನ್ ಮಾಡೋದು ಅಂತ ಮಾಡಿ ಅಲ್ಲಿ ಫಸ್ಟ್ ಆತರ ಅಲ್ಲಿ ಕಷ್ಟ ಆಯ್ತು. ಸೆಕೆಂಡ್ ಅಲ್ಲಿ ಏನಾಯ್ತು ಅಂದ್ರೆ ಇವ್ರು ಪಾನ್ ಹಾಕೊಂಡ್ರೋದ್ರಿಂದ ಸಿನಿಮಾ ಮಾತ್ರ ಈ ತರನೇ ಒಂದಷ್ಟು ಇದಿದೆ, ಅದೆಲ್ಲ ನಮ್ಗೆ ಕಷ್ಟ ಆಗೋದು. ಯಾಕಂದ್ರೆ ಅವ್ರು ತುಂಬಾ ಬೇಸ್ ಅಲ್ಲಿ ಲೈಟ್ ಆಗಿ ಕೊಟ್ಟಿರ್ತಾರೆ, ಬಟ್ ನಾನು ಒಂದ್ ಸ್ವಲ್ಪ ಎನರ್ಜಿ ಹಾಕಿ ಡಬ್ಬಿಂಗ್ ಅಲ್ಲ ಸ್ವಲ್ಪ ಪುಷ್ ಮಾಡ್ಬೇಕಲ್ಲಿ. ಆ ಪುಷ್ ಸ್ವಲ್ಪ ಮೇಲೆ ಹೋದ್ರೆ ಅದ್ ಕಷ್ಟ, ನಾರ್ಮಲ್ ವಾಯ್ಸ್ ಆಗ್ಬಿಡುತ್ತೆ. ಸ್ವಲ್ಪ ಕೆಳಗಡೆ ಹೋದ್ರೆ ಕೇಳಿಸಲ್ಲ. ಸೊ ಅಲ್ಲಿ ಚಾಲೆಂಜಿಂಗ್ ಅನ್ಸ್ತಾ ಇತ್ತು. ಇಲ್ಲಿ ಒಂದು ವಾರ್ನಿಂಗ್ ಕೊಡ್ತಾರೆ, ಇವ್ರನ್ನ ಅಣ್ಣನ ಮಗಳನ್ನ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವಾಗ ಒಂದ್ ಡೈಲಾಗ್ ಇದೆ, ಅದ್ ಮಾತ್ರ ನಮ್ಗೆ ಸಖತ್ ಇಷ್ಟ. ಅದು ಅಷ್ಟೇ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಮಾತಾಡ್ತಾ ಇರ್ತಾರೆ, ಲಾಸ್ಟ್ ಅಲ್ಲಿ ಬ್ರೀತ್ ಔಟ್ ಆಗುವಾಗ ಅಲ್ಲಿ ತನಕನೂ ಮಾತಾಡ್ತಾರೆ. ಅದ್ ನನ್ಗೆ ಅಲ್ಲಿ ಕರೆಕ್ಟ್ ಆಗಿ ಮಾತಾಡ್ತಿದ್ದೆ, ಅಲ್ಲಿ ಬ್ರೀತ್ ಔಟ್ ಆಗೋ ತನಕ ಅಷ್ಟಲ್ಲಿ ಹೊಟ್ಟೋಗ್ಬಿಡ್ತಾ ಇದೆ. ಬಟ್ ಆಮೇಲೆ ಟ್ರೈ ಮಾಡಿ 1 point ಕುತ್ಕೊಂತು, ಅದು ಕಷ್ಟ ಅನ್ನಿಸ್ತು. ಆಮೇಲೆ ಫೈಟ್ ಪೋರ್ಷನ್ ಕಷ್ಟ ಅನಿಸ್ತು. ಲಾಸ್ಟ್ ಪೋರ್ಷನ್ ಎಸ್ಪೆಷಲಿ ಅಳು ಇದೆಯಲ್ಲ, ಅಳು ಪೋರ್ಷನ್ ಕಷ್ಟ ಅನಿಸ್ತು. ಇಷ್ಟ ಆಗಿ ಮಾಡಿರುವಂತ ಸೀನ್ ಯಾವ್ದು ಡಬ್ ಮಾಡಿದ್ದು? ಅದೇ ಕಷ್ಟ ಅಂದಿದ ತಕ್ಷಣ ಕಷ್ಟ ಅಂತಲ್ಲ, ಅದು ತುಂಬಾ ಇಷ್ಟನೇ. ಬಟ್ ಅದನ್ನ ಇನ್ನೂ ಬೆಟರ್ ಆಗಿ ಹೇಗೆ ಆಲ್ಮೋಸ್ಟ್ ಒರಿಜಿನಲ್ ಮ್ಯಾಚ್ ಮಾಡೋದು ಹೇಗೆ ಅನ್ನೋದಕ್ಕೆ ಇಷ್ಟಪಟ್ಟು ಮಾಡ್ತಾರೆ. ನನ್ಗೆ ಎಸ್ಪೆಷಲಿ
ಜಾತ್ರೆ ಸೀನ್ ಆದ್ಮೇಲೆ ಕುತ್ಕೊಂಡು ಹೇಳ್ತಾರ ಅವರು, ನನ್ಗೆ ಗಂಡು ಮಗು ಬೇಡ, ನನ್ಗೆ ಹೆಣ್ಣು ಮಗು ಬೇಕು ಅಂತ. ಅದ್ರಲ್ಲಿ ಪೇನ್ ಇದೆ, ಅಳು ಬರ್ಬೇಕು, ಆದ್ರೆ ಅಳು ಗೊತ್ತಾಗ್ಬಾರ್ದು. ಆ ತರದ ಒಂದು ಎಮೋಷನ್ ಒಳಗಡೆನೆ ನುಂಗ್ಕೋಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಅದು, ಎಲ್ಲರ ಮುಂದೆ ಹತ್ರ ಬಿದೋಗ್ಬಿಡುತ್ತೆ. ಅಳಂಗೂ ಇಲ್ಲ, ನೋವಿರ್ಬೇಕು, ಹೆಂಡತಿಗೆ ತನ್ನ ಸಂಕಟ ಹೇಳ್ಕೊಳ್ಬೇಕು, ಆ ತರದೊಂದು ಎಮೋಷನ್ಸ್ ಇದೆಯಲ್ಲ, ಅದನ್ನ ಕ್ಯಾರಿ ಮಾಡೋದು ಸಕ್ಕ ಕಷ್ಟ ಅನ್ಸುತ್ತೆ. ನಾರ್ಮಲ್ ಆಗಿ ಮಾತಾಡ್ಬಿಡ್ಬೋದು. ಇದು ಈ ತರದ್ ಎಕ್ಸ್ಪ್ಲೈನ್ ಮಾಡ್ತಾರ ಹೇಗೆ ಸರ್, ಈ ತರಾನೇ ಬೇಕು ನಮ್ಗೆ ಎಮೋಷನ್ ಅಂತ? ಹೌದು, ಎಮೋಷನ್ ಅಂತ ಹೇಳಲ್ಲ. ಈಗ ಆ ಡೈಲಾಗ್ ಬಂದಿದ ತಕ್ಷಣ ನಾರ್ಮಲ್ ಫ್ಲಾಟ್ ಆಗ್ಬಿಡುತ್ತೆ. ಇಲ್ಲ ನೋಡಿ, ಅಲ್ಲೊಂದ್ ಸ್ವಲ್ಪ ನೋವಿದೆ ನೋಡಿ, ಅಲ್ಲಿ ಸ್ವಲ್ಪ ಪೇನ್ ಆಡ್ ಮಾಡ್ಬೇಕು ನೀವು ಅಂತ ಹೇಳ್ತಾರೆ. ಆ ತರದೆಲ್ಲ ಕಮಲ್ ಅವ್ರು ಮಾಡ್ತಿದ್ರು, ರೇಡಿಯೋ ಅವರು. ಆಮೇಲೆ ನನ್ಗೆ ಎಸ್ಪೆಷಲಿ ಸೌಂಡ್ ಇಂಜಿನಿಯರ್ ಸಖತ್ ಹೆಲ್ಪ್ ಮಾಡಿದ್ರು, ಡಬ್ಬಿಂಗ್ ಡೈರೆಕ್ಟರ್ ಹೆಲ್ಪ್ ಮಾಡಿದ್ರು, ಆಕಾಶ್ ಅಂತ, ಸಂತೋಷ್ ಅವರು ಕೂಡ. ತುಂಬಾ ಅಂದ್ರೆ ಇಟ್ಸ್ ಆಲ್ ಟೀಮ್ ವರ್ಕ್. ಎಲ್ರು ನಾನು ಪ್ರತಿ ಸತಿನೂ ಕೇಳ್ತೀನಿ, ಓಕೆನಾ ಬೇರೆ ಬೇಕು ಅಂತ ನಾನು ಕೊಟ್ಬಿಡ್ತೀನಿ. ಓಕೆನಾ ಫಸ್ಟ್ ಕೇಳ್ಸು, ವಾಪಸ್ ಕೇಳ್ಸು ಇಡೀ ಒಂದು ಡೈಲಾಗ್ ಅಥವಾ ಒಂದ್ ಸೀನ್ ಆಗಿದ ತಕ್ಷಣ ಮತ್ತೆ ಅದನ್ನ ರಿಪೀಟೆಡ್ ಆಗಿ ಕೇಳಿ ಸಮಾಧಾನ ಆದ್ರೇನೆ ಮುಂದಕ್ಕೆ, ಇಲ್ಲಾಂದ್ರೆ ಮತ್ತೆ ಇನ್ನೊಂದ್ಸತಿ ಮಾಡೋಣ ಅಂತಾನೆ ಮಾಡ್ತಾ ಇತ್ತು. ಇವಾಗ ಕಂಪ್ಲೀಟ್ ಆಗಿ ಪುಷ್ಪ ಸಿನಿಮಾ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಚೇಂಜಸ್ ಅನ್ನ ತಂದಿದೆ, ಸ್ಪೆಷಲ್ ಆಗಿದೆ? ತುಂಬಾನೇ ಹೇಳ್ಬೇಕು ಅಂದ್ರೆ, ಮೊದ್ಲೇ ಒಂಥರ ಇತ್ತು. ಆಫ್ಟರ್ ಪುಷ್ಪನೇ ಎಲ್ಲೇ ಹೋದ್ರು ನಾನು ಹೇಳ್ಕೊಳಲ್ಲ, ಬಟ್ ಕೆಲವ್ರಿಗೆಲ್ಲ ಗೊತ್ತಿರುತ್ತಲ್ಲ, ಪುಷ್ಪ ಇವ್ರ ಮಾಡಿದ ತಕ್ಷಣ ನೀವೇನ ತುಂಬಾ ಚೆನ್ನಾಗಿ ಗೊತ್ತಾಗಲ್ಲ ವಾಯ್ಸ್, ಗೊತ್ತಾಗಲ್ಲ ಸರ್ ಅದು ಪಾಪ ಗೊತ್ತಾಗಲ್ಲ. ಅವ್ರು ಹೇಳಿ ಸರ್ ಒಂದು ಡೈಲಾಗ್, ಅದ್ ಬರಲ್ಲ ಸರ್ ಡೈಲಾಗ್ ಹೇಳಕ್. ಅದ್ ನನ್ಗೆ ತುಂಬಾ ತಮಾಷೆ ಅನ್ಸುತ್ತೆ. ಅಂದ್ರೆ ಹೇಳಿದ ತಕ್ಷಣ ಹೇಳ್ಬಿಡಿ ಮಾಡ್ಬಿಡಿ ಅಂತಾರೆ, ಅದು ಹಂಗಾಗಲ್ಲ. ಅದೊಂದು ಎಮೋಷನ್ ಇರುತ್ತೆ ಅಲ್ಲಿ. ನಾವು ಡಬ್ ಮಾಡುವಾಗ ಅದ್ ನೋಡ್ತಿರ್ತೀವಿ, ಗೊತ್ತಿಲ್ದಂಗೆ ಇನ್ವಾಲ್ವ್ ಆಗ್ತೀವಿ. ಅದೆಲ್ಲ ಗೊತ್ತಾಗಲ್ಲ ಪಾಪ. ಕೆಲವೊಂದ್ಸತಿ ನಾನು ಟ್ರೈ ಮಾಡ್ತೀನಿ, ಕೆಲವೊಂದ್ಸತಿ ಬರಲ್ಲ ನನ್ಗೆ, ಆಗಲ್ಲ. ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಮಾಡ್ಬಿಡು ಅಂದ್ರೆ ಆಗಲ್ಲ. ಕೆಲವೊಂದ್ಸತಿ ಆಗುತ್ತೆ. ತುಂಬಾ ಚೇಂಜಸ್ ಆಗಿದೆ, ಒಳ್ಳೊಳ್ಳೆ ರೆಸ್ಪಾನ್ಸ್. ನನ್ಗೆ ತುಂಬಾ ಜನ ಕಾಲ್ ಮಾಡಿ, ಆಮೇಲೆ ಇನ್ನೊಬ್ರು ನೀವೆಲ್ಲ ಡಬ್ ಮಾಡಿದ್ದು, ಯಾರೋ ಬೇರೆಯವ್ರು ಹಾಕೊಂಡಿದ್ರಲ್ಲ ಡಬ್ ಮಾಡಿದ್ದು. ಹೌದಾ ಸರ್, ಗೊತ್ತಿಲ್ಲ ಸರ್, ಪುಷ್ಪ ಸಿನಿಮಾ ನಾನ್ ಮಾಡಿದೀನಿ, ಅವ್ರು ಯಾವ್ದಕ್ ಮಾಡಿದಾರೋ ಗೊತ್ತಿಲ್ಲ ನನ್ಗೆ. ಹೌದಾ, ಇಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ನಿಮ್ ಮನೇಲಿ ಹೇಗೆ ಸರ್ ಪುಷ್ಪ ಮೂವಿ ನೋಡ್ಬಿಟ್ಟು ನಿಮ್ಗೆ ಏನ್ ಹೇಳಿದ್ರು? ಮನೇಲಿ ಹೇಗಿತ್ತು? ಇಲ್ಲ, ನನ್ ದೊಡ್ಡ ಕ್ರಿಟಿಕ್ಸ್ ಅಂದ್ರೆ ನನ್ಗೆ ಇಬ್ರು ತಮ್ಮಂದಿದ್ದಾರೆ, ಸ್ವಂತ ತಮ್ಮ ಕುಶಲ್ ಕಿರಣ್ ಅಂತ. ಅವರೇ ಇಬ್ರು ಕ್ರಿಟಿಕ್ಸ್. ಚೆನ್ನಾಗಿದೆ ಅಂದ್ರೆ ಅಲ್ಲೇ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ಚೆನ್ನಾಗಿಲ್ಲ. ಸೊ ಸಿನಿಮಾ ನೋಡಿದ ತಕ್ಷಣ ಅವರು ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ನಮ್ಗೆ ಎಲ್ಲೂ ಗೊತ್ತಾಗಲ್ಲ ಯಾರೋ ಬೇರೆಯವರು ಅಲ್ಲು ಅರ್ಜುನ್ ಅವ್ರಿಗೆ ವಾಯ್ಸ್ ಕೊಟ್ಟರು ಅಂತ. ಎಕ್ಸಾಕ್ಟ್ ಅಪ್ಪ ಮಾತಾಡ್ದಂಗೆ ಇದೆ, ಹೀರೋ ಮಾತಾಡ್ದಂಗೆ. ತುಂಬಾ ಚೆನ್ನಾಗಿ ಮಾಡಿದೆ ಎಫರ್ಟ್. ಆಮೇಲೆ ಸಿನಿಮಾನು ಚೆನ್ನಾಗಿದೆ. ಮೈನ್ ಅದೇ ಬೇಕಾದ್ರೆ ನಾವ್ ಎಷ್ಟೇ ಮಾಡಿದ್ರು ಸಿನಿಮಾ ಗೆದ್ದಾಗ್ಲೇನೆ ನಮ್ಗೆಲ್ಲರಿಗೂ ಹೆಸರು ಸಿಗೋದು. ಸಿನಿಮಾ ಇವಾಗ ಗೆದ್ದಿದೆ, ನಮ್ಮೆಲ್ರಿಗೂ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮ್ಗೆ. ಇವಾಗ ಸರ್ ಇದು ಡಬ್ಬಿಂಗ್ ಅನ್ನ ಸೈಡ್ ಇಟ್ರೆ ನಿಮ್ಮ ಪರ್ಸನಲ್ ಲೈಫ್ ಹೇಗೆ ಸರ್? ನೀವು ಫಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬೇಕಂತಾನೆ ಬಂದಿದ್ರ ಅಥವಾ ಹೇಗೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ ಹೇಗೆ? ಇಲ್ಲ, ನಾನು ಬಂದಿದ್ದು ಶುರು ಮಾಡಿದ್ದು 2011. ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ. ಇಂಜಿನಿಯರಿಂಗ್ ಕೂಡ ಒಂದು ಡ್ಯೂಯಲ್ ಮೈಂಡ್ ಅಲ್ಲೇ ಕಂಪ್ಲೀಟ್ ಮಾಡಿದ್ದು. ಬಂದಿದ್ದ ಒಂದು ಡಿಗ್ರಿ ಬೇಕು ಮುಗಿಸ್ಬೋಣ ಅಂತ ಮುಗಿಸಿ, ಆಮೇಲೆ ನಾನು ಒಂದ್ ಕಡೆ ಕೆಲ್ಸಕ್ಕೆ ಹೋದೆ. 1.5 ತಿಂಗಳು ಕೆಲಸ ಮಾಡಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಕೆಲಸ ಇಷ್ಟ ಆಗಿಲ್ಲ ನನ್ಗೆ. ಇಲ್ಲ ನಂದಲ್ಲ ಇದು ಕೆಲಸ, ನಂಗೆ ಬೇರೆ ಏನೋ ಮಾಡ್ಬೇಕು ಅಂತಿದ್ದಾಗ ನಂಗೆ ಚಿಕ್ಕ ವಯಸ್ಸಿಂದನೂ ಒಂದು ಇಂಟ್ರೆಸ್ಟ್ ಆಕ್ಟಿಂಗ್ ಅಲ್ಲಾಗ್ಲಿ, ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅನ್ನೋದಾಗ್ಲಿ. ಸೊ ಆಮೇಲಿಂದ ನಾನು ಅಭಿನಯತರಂಗ ಸೇರ್ಕೊಂಡು ಆಕ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಪರಿಣಿತಿ ಪಡೆದು, ಆಮೇಲಿಂದ NSD ಸೇರ್ಕೊಂಡು NSD 1 year ಕೋರ್ಸ್ ಮಾಡಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಲ್ಲಿ ಆಮೇಲಿಂದ ಎಂಟರ್ ಆದೆ. ಸೊ ನಾನು ಇದುವರೆಗೂ ಒಂದು 6 ಸಿನಿಮಾ ಆಕ್ಟ್ ಮಾಡಿದ್ದೀನಿ. ಈಗ #, ನಾನು ಇವಳ ಅಭಿಮಾನಿ ಅಂತ ಒಂದು ಸಿನಿಮಾ ಬರ್ತಿದೆ, ಅದರಲ್ಲಿ ಮೈನ್ ಲೀಡ್ ಆಗಿ ಮಾಡಿದ್ದೀನಿ. ಅದು ರಿಲೀಸ್ ರೆಡಿ ಇದೆ, ಯಾವಾಗ ಬೇಕಾದ್ರೂ ರಿಲೀಸ್ ಆಗ್ಬೋದು. ಅದನ್ನ ಬಿಟ್ಟು ಫಾರ್ಚುನರ್, ಬೆಲ್ ಬಾಟಮ್, ಹುಟ್ಟುಹಬ್ಬದ ಶುಭಾಶಯಗಳು, ಆಮೇಲೆ ಮೊನ್ನೆ ಎಸ್ನಾರಾಯಣ್ ಸರ್ದು 5D ಅಂತ ಬಂತು, ಇದರಲ್ಲೆಲ್ಲ ಆಕ್ಟ್ ಮಾಡಿದ್ದೀನಿ. ಆಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದ್ ಸಿನಿಮಾ ಬಂತು, ಅದನ್ನ ಕೋ-ಡೈರೆಕ್ಟ್ ಮಾಡಿದ್ದೀನಿ. ಹೌದು, ಅದನ್ನ ಸುಜಯ್ ಶಾಸ್ತ್ರಿ ಅವರು ಡೈರೆಕ್ಟ್ ಮಾಡಿದ್ರು, ನಾನು ಕೋ-ಡೈರೆಕ್ಟ್ ಮಾಡಿದ್ದೆ. ಸೊ ಅದನ್ನ ಬಿಟ್ಟು ನಾಟಕಗಳು, ಸುಮಾರು ನಾಟಕಗಳನ್ನ ಮಾಡಿದ್ದೀನಿ, ಆಕ್ಟ್ ಮಾಡಿದ್ದೀನಿ, ನಾಟಕಗಳಲ್ಲಿ ಡೈರೆಕ್ಟ್ ಮಾಡಿದ್ದೀನಿ. ಸಿನಿಮಾಗಳು ಒಂದು ಡಬ್ಬಿಂಗ್ ಅಂದ್ರೆ ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಮಾಡ್ತಿರ್ತೀನಿ ನಾನು. ಇದೇ ಮೈನ್ ಲೀಡೇ ಅಂತಲ್ಲ, ವಿಲನ್ನೇ ಅಂತಲ್ಲ, ಎನಿ ಕ್ಯಾರೆಕ್ಟರ್ಸ್ ಬಂದಾಗ ಡಬ್ಬಿಂಗ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಒಂದು 500 ಸಿನಿಮಾ ಹತ್ರ ಮಾಡಿದ್ದೀನಿ. ಸೀರಿಯಲ್ಸ್, ಆಡ್ಸ್ ಎಲ್ಲ ನಡೀತಾ ಇರುತ್ತೆ. ಎಷ್ಟು ವರ್ಷದಿಂದ ಕಂಪ್ಲೀಟ್ ಆಗಿ ಡಬ್ಬಿಂಗ್ ಮಾಡಿದ್ದು ಸರ್? ಅದ ಕಂಪ್ಲೀಟ್ ಅಂತ ನಾನು ಎಂಟರ್ ಆಗಿದ್ದು 20 ಇಂದ ನಾನು ಕಂಪ್ಲೀಟ್ ಅಂದ್ರೆ ಡಬ್ಬಿಂಗ್ ಫುಲ್ ಫ್ಲೆಜ್ಡ್ ಆಗಿ ತಗೊಂಡಿದ್ದು. ಅಲ್ಲಿ ತನಕ ನನ್ನ ಸಿನಿಮಾಗಳಿಗೆ ಮಾತ್ರ ನಾನು ಡಬ್ ಮಾಡ್ತಿದ್ದೆ.
ಅದಾದ್ಮೇಲಿಂದಾನೆ ನನ್ಗನ್ಸಿದ್ದು ಇಲ್ಲ ನಾನ್ ಮಾಡ್ಬೋದು ಡಬ್ಬಿಂಗ್, ನಂದು ಒಂದ್ ಸ್ವಲ್ಪ ಮಟ್ಟಿಗೆ ಡಬ್ಬಿಂಗ್ ಮಾಡ್ತೀನಿ ಅಂತ ಗೊತ್ತಾಯ್ತು ನನ್ಗೂ. ಸೊ ಇದೇ ಸಿನಿಮಾ ಇಂಡಸ್ಟ್ರಿ ಇದೆ ಅಲ್ವಾ, ನಂದು ಒಂದು ಆಕ್ಟಿಂಗ್ ಕೆರಿಯರ್ ಅದು ಹೆಲ್ಪ್ ಆಗುತ್ತೆ. ನಾನು ಡಬ್ಬಿಂಗ್ ಮಾಡ್ತಿದ್ರೆ ಅಂದ್ರೆ ಬರೀ ಡಬ್ಬಿಂಗ್ ಎಲ್ಲ ಮಾಡ್ತಿದ್ದೆ, ಆಬ್ವಿಯಸ್ಲಿ ನಾನು ಆಕ್ಟ್ ಮಾಡ್ಕೊಂಡು ಡಬ್ ಮಾಡ್ತಿರ್ತೀನಿ. ಸೊ ನನ್ಗೂ ಒಂದು ಪ್ಲಸ್ ಆಗತ್ತೆ ಅಂತ ಹೇಳಿ 2019-20 ನಾನು ಕಂಟಿನ್ಯೂಸ್ ಆಗಿ ಡಬ್ಬಿಂಗ್ ಮಾಡ್ಕೊಂಡು ಜೊತೆಗೆ ಆಕ್ಟ್ ಮಾಡ್ತಿರ್ತೀನಿ, ಡಬ್ಬಿಂಗ್ ಮಾಡ್ತಾ ಇರ್ತೀನಿ. ಈಗ ಎಲ್ಲೋ ಕೆಲವೊಂದ್ ಕಡೆ ಕೇಳ್ಬೋದಲ್ಲ ಸರ್, ಇವಾಗ ಡಬ್ಬಿಂಗ್ ಮಾಡ್ತಾ ಇದ್ರೆ ಕಂಪ್ಲೀಟ್ ಡಬ್ಬಿಂಗ್ ಆರ್ಟಿಸ್ಟ್ ಆಗೇನೆ ನೋಡ್ತಾರೆ, ನಮ್ಗೆ ಅವಕಾಶಗಳು ಕಡಿಮೆ ಸಿಗಲ್ಲ, ಈ ತರದ್ದು ಎಲ್ಲೋ ಒಂದ್ ಕಡೆ ಕೇಳಿ ಬರುತ್ತೆ. ಅದು ಹೇಗೆ ನಿಮ್ ಪ್ರಕಾರ, ಹೌದಾ ಅಥವಾ ಹೇಗೆ? ನನ್ಗೆ ಯಾವತ್ತು ಆತರ ಅನ್ಸಿಲ್ಲ. ನನ್ಗೆ ಯಾವತ್ತು ಎಲ್ರು ಕೂಡ ಡಬ್ಬಿಂಗ್ ಮಾಡ್ತಿದ್ಯಾ, ಓಕೆ ನಿನ್ನ ಆಕ್ಟಿಂಗ್ ಸ್ಕಿಲ್ಸ್ ಇನ್ನೂ ಬೆಟರ್ ಆಗಿದೆ, ನಿನ್ನ ಕ್ಯಾಸ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂದ್ರೆ ನಮ್ ಡಬ್ಬಿಂಗ್ ಆರ್ಟಿಸ್ಟ್ ಒಂದು ಇನ್ನೊಂದು ಎಕ್ಸ್ಟ್ರಾ ಕಲೆ ಏನಿರುತ್ತೆ, ಡೈಲಾಗ್ ಕೊಟ್ಟಿದ ತಕ್ಷಣ ಅದು ಯಾವ ಮಾಡ್ಯುಲೇಷನ್ಸ್ ಅಲ್ಲಿ ತಗೋಬಹುದು, ಆ ತರದೆಲ್ಲ ನಮ್ ಚೆನ್ನಾಗಿ ಅಂದ್ರೆ ಮಾಡ್ಕೊಂಡ್ ಬಂದಿರ್ತೀವಿ. ಸೊ ಅವ್ರಿಗೆ ಅದು ಇನ್ನೂ ಅನುಕೂಲ ಆಗುತ್ತೆ. ನನ್ ಜೊತೆ ಕೆಲಸ ಮಾಡಿದವರು ಅಥವಾ ನನ್ನ ಹಾಕೊಂಡು ಕೆಲಸ ಮಾಡಿದವರು ಯಾವತ್ತೂ ಹೇಳಿದ್ದೇನೆ, ನಿಮ್ ಜೊತೆ ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿ ನನ್ಗೆ ಮಾಡ್ಯುಲೇಷನ್ಸ್ ಗಳು ನೀವೇ ಒಂದಷ್ಟು ವೇರಿಯೇಷನ್ಸ್ ಗಳು ಕೊಡ್ತೀರಾ, ಅನುಕೂಲ ಆಗುತ್ತೆ ಅಂತ ಹೇಳಿರೋದು ನನಗೆ. ಹೆಚ್ಚು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಸರ್, ಇವಾಗ ಡಬ್ಬಿಂಗ್ ಅಥವಾ ಆಕ್ಟಿಂಗ್? ಹಾಗಂತೇನಿಲ್ಲ, ಡಬ್ಬಿಂಗು ಓಕೆ, ಆಕ್ಟಿಂಗು ಓಕೆ, ನನ್ಗೆ ಜೀವನ ನಡಿಬೇಕು, ನಡೀತಾ ಇದೆ. ಆಕ್ಟಿಂಗ್ ಬಂದ್ರೆ ಆಕ್ಟಿಂಗ್ ಮಾಡ್ತೀನಿ, ಡಬ್ಬಿಂಗ್ ಬಂದ್ರೆ ಡಬ್ಬಿಂಗ್ ಮಾಡ್ತೀನಿ. ಸದ್ಯಕ್ಕೆ ನಾನು ಬೇಸಿಕಲಿ ಆಕ್ಟರ್ ಆಗ್ಬೇಕು ಅಂತಾನೆ ಬಂದಿದ್ದು. ಸೊ ಡಬ್ಬಿಂಗ್ ಈಸ್ ಆಲ್ಸೋ ಪಾರ್ಟ್ ಆಫ್ ಆಕ್ಟಿಂಗ್ ಆಗಿರೋದ್ರಿಂದ ಸೊ ಅದನ್ನು ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ತೃಪ್ತಿ ಇದೆ ನಿಮಗೆ ಎರಡೂದ್ರಲ್ಲಿ? ಖಂಡಿತ. ನಾನೇ ಹೇಳೋದಿಷ್ಟೇ, ಯಾರಿಗೇ ಆಗ್ಲೂ ಹೇಳೋದಿಷ್ಟೇ, ನನ್ ಬೇರೆ ಕಡೆ 1 ಲಕ್ಷ ರೂಪಾಯಿ ಸಿಕ್ಕರೆ ನನ್ಗೆ ಬೇಡ, ನನ್ಗೆ ಇಲ್ಲೊಂದು 23,000 ರೂಪಾಯಿ ಸಿಕ್ತಿದ್ಯಾ, ಮಾಡೋ ಕೆಲ್ಸಕ್ಕೆ ನನ್ಗೆ ತೃಪ್ತಿ ಇದೆಯಾ, ಅಷ್ಟೇ ಸಾಕು ನಂಗೆ ಬೇರೆ ಏನು ಬೇಡ. ಸರ್ ಆದ್ರೂನು ಪುಷ್ಪ ನೋಡೋದ್ಮೇಲೆ ನೀವ್ ಹೇಳ್ದಾಗೆ ನಮ್ಗೂ ಇಲ್ಲಿ ನೀವು ಮಾತಾಡೋದಕ್ಕೂ ಅಲ್ಲಿ ಸಿನಿಮಾದಲ್ಲಿ ಇರೋದಕ್ಕೂ ನೀವು ವಾಯ್ಸ್ ಕೊಟ್ಟಿದ್ದೀರಾ ಅಂತ ಕೆಲವೊಂದ್ ಕಡೆ ಅನ್ಸಲ್ಲ ನೀವು ಮಾತಾಡೋದು, ಯಾಕಂದ್ರೆ ತುಂಬಾ ಕಂಪ್ಲೀಟ್ ಆಗಿ ಅಲ್ಲಿ ಲ್ಯಾಂಗ್ವೇಜೇ ಬೇರೆ, ಸ್ಲ್ಯಾಂಗೇ ಬೇರೆ, ಇಲ್ಲಿ ಸ್ಲ್ಯಾಂಗೇ ಬೇರೆ, ಹಾಗಾಗಿ ಎಲ್ಲಾದ್ರೂ ಒಂದು ಡೈಲಾಗ್ ಬರ್ಬೋದಾ? ಖಂಡಿತ. ಅದೇ ವಾರ್ನಿಂಗ್ ಕೊಡ್ತಾರೆ ತಂಗಿಗೆ ಎತ್ಕೊಂಡಾದ್ಮೇಲೆ, ಎತ್ಕೊಂಡು ಹೋಗ್ತೀರಂದ್ರ ಬಿಟ್ಕೊಂಡು ಹೋಗ್ತೀರಾ ಮಕ್ಳ, ಆ ಮಗಿ ಹೆಂಗೋಗಿತ್ತ ಹಂಗೋಗಿ ಹಿಂಗ್ ಬರ್ಬೇಕು. ಅಪ್ಪಿ ತಪ್ಪಿ ಆ ಮಗಿನಾಗೆ ಒಂದು ಕೀಚಾದ್ರು ಗಂಗಮ್ಮ ತಾಯಿ ಜಾತ್ರನಾಗ ಪುರಿಗಳು ತಳೆನ ಕತ್ತರಿಸ್ದಂಗೆ ರಪ್ಪ ರಪ್ಪ ಅಂತ ಕತ್ತರಿಸ್ತೀನಿ ಒಬ್ಬೊಬ್ಬನ್ಕ ಹಿಂಗ್ ಬರುತ್ತೆ. ಸೂಪರ್ ಸರ್, ಸಕ್ಕದಾಗಿತ್ತು ಸರ್. ಇನ್ನೊಂದು ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ಸೀನ್ಗಳ ನಡುವಾಗ ಅಲ್ಲಿ ಯಾವ್ದಾದ್ರು ಒಂದು ಡೈಲಾಗ್ ಹೇಳೋದಾದ್ರೆ? ಅವ್ರ ಜೊತೆ ಇದ್ರಲ್ಲಿ ತುಂಬಾ ಒಂಥರ ರೊಮ್ಯಾಂಟಿಕ್ ಜಾಸ್ತಿ ಇತ್ತು. ಪುಷ್ಪವನ್ನ ಆಗ್ಬೋದು, ಪುಷ್ಪವನ್ನು ಓಕೆ, ಇದು ಓಕೆ. ಇದ್ರಲ್ಲಿ ಇವರೆಲ್ಲ ಮೀಟಿಂಗ್ ಮಾಡ್ತಾ ಇರ್ತಾರೆ, ಬಂದು ಸಾರು ಕೇಳ್ತಾರೆ, ಅದು ತುಂಬಾ ನಂಗೆ ಇಷ್ಟ, ಅದು ಚೆನ್ನಾಗಿ. ಅದು ಆಕ್ಚುಲಿ ಇವಾಗ ಟ್ರೋಲ್ ಕೂಡ ಆಗ್ತಿದೆ, ಯೂಸ್ ಮಾಡ್ತಾ ಇದಾರೆ, ಚೆನ್ನಾಗಿ ಹೇಳ್ತಾರೆ. ಕೇಳ್ತಾರೆ, ತಗೊಂಡಾದ್ಮೇಲೆ ಜಾಸ್ತಿ ಆಗೋದನ್ನೇ ಕೋಪ ಮಾಡ್ಕೊಂಡವಳ, ಯಾಕಂದ್ರೆ ಇಷ್ಟು ದೊಡ್ಡ ಪಂಚಾಯತ್ ಇಟ್ಕೊಂಡು ಇದೇನದು ಉಪ್ಪು ಪಂಚಾಯತಿ ಅಣ್ಣ, 2 ನಿಮಿಷ ಬಂದೆ ಫ್ಯಾಮಿಲಿ ಮಾತಾಡ್ರು, ಅಮ್ಮೆ ಹಿಂಗ್ ಹೋಗ್ತಾರ ಅಲ್ಲಿ ಹೋಗಿದ ತಕ್ಷಣ ಮತ್ತೆ ರೊಮ್ಯಾಂಟಿಕ್ ಜಗಳ ನಡೆಯುತ್ತೆ ಅಲ್ಲಿ. ಸಖತ್ತಾಗಿತ್ತು ಸರ್. ಇವಾಗ ಹೇಗೆ ನೀವು ಪುಷ್ಪ ಮೂವಿನಲ್ಲಿ ನಿಮ್ಮ ಸ್ಯಾಟಿಸ್ಫೈ ಆಯ್ತಾ ಪೇಮೆಂಟ್ ವಿಷಯದಲ್ಲಿ? ಎಲ್ಲಾನು ಡಬ್ಬಿಂಗು ಆಗ್ಲಿ ಪೇಮೆಂಟ್ ಆಗ್ಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಆಮೇಲೆ ರೆಸ್ಪಾನ್ಸ್ ಆಗ್ಲಿ, ಆಮೇಲೆ ಬೇಸಿಕ್ಲಿ ಏನಾಗತ್ತಂದ್ರೆ ಅಮ್ಮ, ಪೇಮೆಂಟ್ ಅನ್ನೋದಕ್ಕಿಂತ ನಮ್ಮನ್ನ ಹೇಗ್ ಟ್ರೀಟ್ ಮಾಡ್ತಾರೆ ಅದೇ ನಮ್ಗೆ ಅಂತ ಸ್ಯಾಟಿಸ್ಫೈ ಮಾಡೋದು. ಸೊ ತುಂಬಾ ಒಳ್ಳೆ ಟ್ರೀಟ್ಮೆಂಟ್. ಅಂದ್ರೆ ಅವಾಗಿಂದ ನಾವು ಜೊತೆಲಿರೋದ್ರಿಂದ, ಸಂತೋಷ್ ಅವರು ನಾವಾಗ್ಲಿ ಎಲ್ರು ಒಟ್ಟಿಗೆ ಇರೋದ್ರಿಂದ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ನನ್ ಕಂಫರ್ಟ್ ಝೋನ್, ನಿಮ್ಗೆ ಯಾವಾಗ ಕಂಫರ್ಟ್ ಇರುತ್ತೆ ಅವಾಗ ನಿಮ್ ತಲೆ ನೀಟಾಗಿ ಓಡುತ್ತೆ. ಎಲ್ಲೂ ನಿಮ್ಗೆ ನೀವು ಒಂಥರ ಹಿಂಗಿರಲ್ಲ, ನೀವು ವಾಸ್ಟ್ ಆಗಿರುತ್ತೆ ನಿಮ್ ಮೈಂಡ್. ಸೊ ಆಗಿರೋದ್ರ ಕಂಫರ್ಟ್ ಝೋನ್ ತುಂಬಾ ಚೆನ್ನಾಗಿತ್ತು, ನನಗೆ ಸ್ಯಾಟಿಸ್ಫೈ.
ಸರ್ ಅದೇ ಆಕ್ಚುಲಿ ಇವಾಗ ಈ ವಿಷಯಗಳನ್ನ ನಮಗೂ ತಿಳ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಆಕ್ಚುಲಿ ನೋಡ್ಬೇಕಿದೆ, ಯಾರಿಗೂ ಗೊತ್ತಿರ್ಲಿಲ್ಲ ಈ ವಾಯ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ವಾಯ್ಸ್ ಕೊಟ್ಟವ್ರು ಯಾರು ಅಂತ ಗೊತ್ತಿರ್ಲಿಲ್ಲ ಆಡಿಯನ್ಸ್ಗೆ. ಸೊ ಹಾಗಾಗಿ ನಿಮ್ಮನ್ನ ತೋರಿಸುವಂತ ಪ್ರಯತ್ನ ನಮ್ ಕಡೆಯಿಂದ ಆಗಿದೆ. ಹಾಗೆ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಗೆ ಇನ್ನೂ ಜಾಸ್ತಿ ಪ್ರಾಜೆಕ್ಟ್ ಗಳು ಬರ್ತಾ ಇರ್ಲಿ, ಯಾವಾಗ್ಲೂ ಬ್ಯುಸಿ ಆಗಿರ್ಲಿ. ಸೊ ನಮ್ ಕಡೆಯಿಂದ ಒಂದು ವಿಶಸ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು. ನೀವು ಹೇಗೆ ಈಗ ಪುಷ್ಪ ಸಿನಿಮಾ ನೋಡಿ ಸಕ್ಸಸ್ ಮಾಡಿದೀರಾ, ಅದು ಕನ್ನಡದಲ್ಲಿ ನೋಡಿ ತುಂಬಾ ದೊಡ್ಡ ಸಕ್ಸಸ್ ಮಾಡಿದೀರಾ. ಹೀಗೆ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇರಿ. ಅಂದ್ರೆ ಬೇರೆ ಸಿನಿಮಾ ಡಬ್ ಆಗತ್ತಲ್ಲ, ಆ ಸಿನಿಮಾ ಡಬ್ ಆದಾಗ್ಲೂ ನಾವೇ ಕನ್ನಡಿಗರ ಕೆಲಸ ಮಾಡಿರ್ತೀವಿ. ಆ ಸಿನಿಮಾದಲ್ಲೂ ಕೂಡ ಕನ್ನಡ ಸಿನಿಮಾನು ಹೆಚ್ಚಾಗಿ ನೋಡಿ, ಡಬ್ ಆಗಿ ಕನ್ನಡದಲ್ಲಿ ಬರುವಂತ ಸಿನಿಮಾಗಳನ್ನ ನೋಡಿ ನಮ್ಮನ್ನ ಒಂದಷ್ಟು ಕಲಾವಿದರಿಗೆ ಪ್ರೋತ್ಸಾಹ ಸಿಗುತ್ತೆ. ಅಂದ್ರೆ ಈಗ ಇತ್ತೀಚೆಗೆ ತುಂಬಾ ಒಳ್ಳೆ ಕ್ವಾಲಿಟಿ ಡಬ್ ಆಗ್ತಿದೆ. ನನ್ಗೆ ಗೊತ್ತಿಲ್ಲ ಮುಂಚೆ ಹೇಗಿತ್ತು ಅಂತ, ಬಟ್ ಇತ್ತೀಚೆಗೆ ನಾನು ನೋಡಿರೋ ಮಟ್ಟಿಗೆ ಆಲ್ಮೋಸ್ಟ್ ನಮ್ಮ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಯಾವ ಮಟ್ಟಕ್ಕೆ ಕ್ವಾಲಿಟಿ ಕೊಟ್ಟಿರ್ತಾರೋ ನಮ್ಮ ಕನ್ನಡದಲ್ಲೂ ಅದೇ ಕ್ವಾಲಿಟಿಲೇ ಈಗ ಸಿನಿಮಾಗಳು ಬರ್ತಾ ಇದೆ. ಹೆಚ್ಚು ಸಿನಿಮಾ ಕನ್ನಡದಲ್ಲಿ ನೋಡಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ತುಂಬಾ ಖುಷಿ ಆಯ್ತು ನನ್ಗುನು. ಅಂದ್ರೆ ನಮಗೂ ಒಂದು ಖುಷಿ, ನಾವು ತೆರೆ ಹಿಂದೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋದ್ರಿಂದ ಹಿಂದೆ ಕೆಲಸ ಮಾಡ್ತಿದ್ವಿ. ನಮ್ಮನ್ನ ಕರೆಸಿ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.